ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡನೆ ಮಾಡಿದ್ದಾರೆ. ನರೇಂದ್ರ ಮೋದಿ ಈ ಬಜೆಟ್ ಅನ್ನು ಹೊಗಳಿದ್ದಾರೆ. ಜೊತೆಗೆ ವಿಪಕ್ಷಗಳು ಸಹಜವಾಗಿ ಟೀಕೆಯನ್ನ ಮಾಡಿವೆ. ಮತ್ತೊಂದು ಕಡೆ ರಾಜ್ಯ ರಾಜಕಾರಣದ ವಿಚಾರಕ್ಕೆ ಬರೋದೇ ಆದರೆ ಕಾಂಗ್ರೆಸ್ ಹಾಗೂ ಬಿಜೆಪಿಯಲ್ಲಿ ಎಂದಿನಂತೆ ಇಂಟರ್ನಲ್ ಫೈಟ್ ಏನಿದೆ ಅದು ನಡೀತಾ ಇದೆ. ಇನ್ನು ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಒಂದು ತೋಟದ ಮನೆ ಒತ್ತುವರಿ ಪ್ರಕರಣ ಸಂಬಂಧಪಟ್ಟಂತೆ ಒಂದಷ್ಟು ಗಜ್ಜೆಕಟ್ಟ ನಡೀತಾ ಇರ್ತಕ್ಕಂಥದ್ದು. ಸೊ ಎಲ್ಲ ವಿಷಯಗಳು ಇವತ್ತಿನ ಬಿಗ್ ನ್ಯೂಸ್ ಬಿಗ್ ಡಿಬೇಟಲ್ಲಿ ಹೆಚ್ಚಿನದಾಗಿ ಬಜೆಟ್ ಸುದ್ದಿಗಳಿರುತ್ತೆ. ಮೊದಲನೇದಾಗಿ ಬಜೆಟ್ ನ್ಯೂಸ್. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 2025-26ರ ಹಣಕಾಸು ವರ್ಷಕ್ಕೆ ಬಜೆಟ್ ಮಂಡಿಸಿದ್ದಾರೆ. ಸತತ 8ನೇ ಬಾರಿಗೆ ಬಜೆಟ್ ಮಂಡಿಸಿದ ಹಣಕಾಸು ಸಚಿವರು ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆ ನಮ್ಮದು ಎಂದು ಹೇಳಿದರು. ಇದು ಮಹತ್ವಾಕಾಂಕ್ಷೆಗಳ ಬಜೆಟ್ ಎಂದು ಬಣ್ಣಿಸಿದ ನಿರ್ಮಲಾ ಸೀತಾರಾಮನ್ ಎಲ್ಲ ವರ್ಗಗಳ ಅಭಿವೃದ್ಧಿಗೆ ಸರ್ಕಾರ ಗಮನ ಹರಿಸಿದೆ ಎಂದರು. ಮಧ್ಯಮ ವರ್ಗದ ಬಹುದಿನಗಳ ಬೇಡಿಕೆ ಕೊನೆಗೂ ಈಡೇರಿಸಿದ್ದು ಆದಾಯ ತೆರಿಗೆ ವಿನಾಯಿತಿ ಮಿತಿಯನ್ನ 12 ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ. ಬಜೆಟ್ ಅಧಿವೇಶನದಲ್ಲಿ ಆದಾಯ ತೆರಿಗೆ ವಿನಾಯಿತಿ ಮಿತಿಯನ್ನ ಏರಿಕೆ ಮಾಡಲಾಗಿದೆ ಎಂದು ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಅಂದರೆ 12 ಲಕ್ಷ ರೂಪಾಯಿಗಳವರೆಗಿನ ಆದಾಯದ ಮೇಲೆ ಯಾವುದೇ ಆದಾಯ ತೆರಿಗೆ ಇರುವುದಿಲ್ಲ ಎಂದು ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಹೊಸ ತೆರಿಗೆ ಪದ್ಧತಿಯಲ್ಲಿ 12 ಲಕ್ಷ ರೂಪಾಯಿವರೆಗೆ ಆದಾಯ ತೆರಿಗೆ ಇಲ್ಲ. ಆದರೆ 4 ಲಕ್ಷದಿಂದ 8 ಲಕ್ಷದವರೆಗೆ 5% ತೆರಿಗೆ ವಿಧಿಸಲಾಗಿದ್ದು 8 ಲಕ್ಷದಿಂದ 12 ಲಕ್ಷದವರೆಗೆ 10% ತೆರಿಗೆ ವಿಧಿಸಲಾಗಿದೆ. 12 ಲಕ್ಷದಿಂದ 15 ಲಕ್ಷದವರೆಗೆ 15% ತೆರಿಗೆ ಮತ್ತು 15 ಲಕ್ಷದಿಂದ 20 ಲಕ್ಷದವರೆಗೆ 20% ತೆರಿಗೆ. 20 ಲಕ್ಷದಿಂದ 24 ಲಕ್ಷದವರೆಗೆ 25%, 24 ಲಕ್ಷ ಮೇಲ್ಪಟ್ಟ ಆದಾಯಕ್ಕೆ 30% ತೆರಿಗೆ ವಿಧಿಸಲಾಗಿದೆ ಎಂದು ವಿತ್ತ ಸಚಿವರು ಹೇಳಿದ್ದಾರೆ. ಮಧ್ಯಮ ವರ್ಗದ ಮೇಲೆ ಕೇಂದ್ರೀಕರಿಸಲು ವೈಯಕ್ತಿಕ ಆದಾಯ ತೆರಿಗೆ ಸುಧಾರಣೆಗಳನ್ನು ತರಲಾಗಿದೆ. ಹೊಸ ತೆರಿಗೆ ಪದ್ಧತಿ ಅನ್ವಯ 4 ಲಕ್ಷ ರೂವರೆಗಿನ ಆದಾಯಕ್ಕೆ ಯಾವುದೇ ತೆರಿಗೆ ಇಲ್ಲ. ಹಿರಿಯ ನಾಗರಿಕರಿಗೆ ತೆರಿಗೆ ಕಡಿತದ ಮಿತಿಯನ್ನು 1 ಲಕ್ಷ ರೂಗೆ ದ್ವಿಗುಣಗೊಳಿಸಲಾಗಿದೆ. ಅಂತೆಯೇ ಬಾಡಿಗೆ ಮೇಲಿನ ಟಿಡಿಎಸ್ನ ವಾರ್ಷಿಕ ಮಿತಿಯನ್ನ 2.5 ಲಕ್ಷ ರೂಗಳಿಂದ 6 ಲಕ್ಷ ರೂಗೆ ಹೆಚ್ಚಿಸಲಾಗಿದೆ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದರು. ಹಾಗಾದ್ರೆ ಬಜೆಟ್ನಲ್ಲಿ ಯಾವ ವಸ್ತುಗಳು ಹಗ್ಗವಾಗಿವೆ ಮತ್ತು ದುಬಾರಿ ವಸ್ತುಗಳ ಪಟ್ಟಿಯಲ್ಲಿ ಏನೆಲ್ಲ ಸೇರಿವೆ ಎಂಬುದನ್ನು ನೋಡೋಣ. ಯಾವುದು ಹಗ್ಗವಾಗಲಿದೆ? ಮೊಬೈಲ್ ಫೋನ್ಗಳ ಆಮದು ಸುಂಕವನ್ನು ಕಡಿಮೆ ಮಾಡಲು ಸರ್ಕಾರ ಮುಂದಾಗಿದೆ. ಇದರಿಂದ ಮೊಬೈಲ್ ಫೋನ್ಗಳ ಬೆಲೆ ಕಡಿಮೆಯಾಗಲಿದೆ. ಚರ್ಮದ ಉತ್ಪನ್ನಗಳು, ಚರ್ಮ ಮತ್ತು ಚರ್ಮದ ಉತ್ಪನ್ನಗಳ ಮೇಲಿನ ತೆರಿಗೆಯನ್ನ ಕಡಿಮೆ ಮಾಡಲಾಗಿದೆ. ಇದು ಅವುಗಳ ಬೆಲೆಗಳನ್ನು ಕಡಿಮೆ ಮಾಡಬಹುದು. ಬ್ಯಾಟರಿ ಕಾರು, ಎಲೆಕ್ಟ್ರಿಕ್ ವಾಹನಗಳಿಗೆ ತೆರಿಗೆ ವಿನಾಯಿತಿ ನೀಡಲಾಗಿದೆ. ಇದರಿಂದ ಬ್ಯಾಟರಿ ಕಾರುಗಳ ಬೆಲೆ ಕಡಿಮೆಯಾಗಬಹುದು. ವೈದ್ಯಕೀಯ ಉಪಕರಣಗಳು, ಜೀವ ಉಳಿಸುವ ವೈದ್ಯಕೀಯ ಉಪಕರಣಗಳ ಮೇಲಿನ ಕಸ್ಟಮ್ ಸುಂಕವನ್ನು ಕಡಿಮೆ ಮಾಡುವ ಪ್ರಸ್ತಾಪವಿದೆ. ಅದು ಅವುಗಳ ಬೆಲೆಗಳನ್ನು ಕಡಿಮೆ ಮಾಡುತ್ತದೆ. 36 ಕ್ಯಾನ್ಸರ್ ಮತ್ತು ಅಪರೂಪದ ಕಾಯಿಲೆ ಔಷಧಿಗಳು. ಯೂನಿಯನ್ ಬಜೆಟ್ 2025 ನಲ್ಲಿ ಕ್ಯಾನ್ಸರ್ ಚಿಕಿತ್ಸೆಯನ್ನು ಮತ್ತು ಅಪರೂಪದ ಕಾಯಿಲೆಗಳಿಗೆ ಬಳಸಲಾಗುವ 36 ಔಷಧಿಗಳಿಗೆ ಮೂಲ ಕಸ್ಟಮ್ ಸುಂಕದಿಂದ ವಿನಾಯಿತಿ ನೀಡಲು ಪ್ರಸ್ತಾಪಿಸಿದೆ. ಈ ಕ್ರಮವು ರೋಗಿಗಳ ಮೇಲಿನ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುತ್ತದೆ. 37 ಹೆಚ್ಚಿನ ಔಷಧಿಗಳಿಗೆ ವಿನಾಯಿತಿ. ಹೆಚ್ಚುವರಿಯಾಗಿ 37 ಔಷಧಿಗಳನ್ನು ಬಿಸಿಡಿಯಿಂದ ವಿನಾಯಿತಿ ನೀಡಲಾಗಿದೆ. ಇದು ಆರೋಗ್ಯ ಕ್ಷೇತ್ರಕ್ಕೆ ಮತ್ತಷ್ಟು ಪರಿಹಾರವನ್ನು ನೀಡುತ್ತದೆ. ಈ ವಿನಾಯಿತಿಗಳು ಎಲ್ಲರಿಗೂ ಕೈಗೆಟುಕುವ ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರದ ಪ್ರಯತ್ನಗಳಿಗೆ ಅನುಗುಣವಾಗಿದೆ. ಭಾರತದಲ್ಲಿ ತಯಾರಿಸಿದ ಬಟ್ಟೆಗಳು, ಭಾರತೀಯ ನಿರ್ಮಿತ ಬಟ್ಟೆಗಳ ಮೇಲೆ ತೆರಿಗೆ ವಿನಾಯಿತಿ ನೀಡಲಾಗಿದ್ದು ಇದು ದೇಶೀಯ ಜವಳಿ ಉದ್ಯಮವನ್ನು ಉತ್ತೇಜಿಸುತ್ತದೆ ಮತ್ತು ಬಟ್ಟೆಗಳ ಬೆಲೆ ಕಡಿಮೆಯಾಗುತ್ತೆ. ಹಡಗು ನಿರ್ಮಾಣದ ಕಚ್ಚಾ ಸಾಮಗ್ರಿಗಳು. ಮುಂದಿನ 10 ವರ್ಷಗಳವರೆಗೆ ಹಡಗುಗಳನ್ನು ತಯಾರಿಸುವ ಕಚ್ಚಾ ಸಾಮಗ್ರಿಗಳನ್ನು ಬಿಸಿಡಿಯಿಂದ ವಿನಾಯಿತಿ ನೀಡಲಾಗುತ್ತದೆ. ಇದು ಸಾಗರ ವಲಯದಲ್ಲಿ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ಮೇಕ್ ಇನ್ ಇಂಡಿಯಾ ಉಪಕ್ರಮವನ್ನು ಸುಗಮಗೊಳಿಸುತ್ತದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಯಾವುದೇ ಪರಿಣಾಮ ಬೀರೋದಿಲ್ಲ. 2025ರ ಬಜೆಟ್ನಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಮೇಲಿನ ಕಸ್ಟಮ್ ಸುಂಕವನ್ನು ಕಳೆದ ಹಿಂದಿನ ಬಜೆಟ್ನಲ್ಲಿ 6% ಇಳಿಸಲಾಗಿತ್ತು. ಆದರೆ ಬಜೆಟ್ಗೂ ಮುನ್ನ ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಏರಿಕೆ ಕಾಣ್ತಿದೆ. ಈ ಸರ್ಕಾರ ಬಜೆಟ್ನಲ್ಲಿ ಚಿನ್ನ ಮತ್ತು ಬೆಳ್ಳಿ ಮೇಲಿನ ಆಮದು ಸುಂಕವನ್ನು ಯಾವುದೇ ಬದಲಾವಣೆ ಮಾಡಿಲ್ಲ. ಈ ಬಾರಿ ಯಾವುದು ದುಬಾರಿಯಾಗಲಿದೆ? ಫ್ಲಾಟ್ ಪ್ಯಾನಲ್ ಡಿಸ್ಪ್ಲೇ ಮೇಲಿನ ತೆರಿಗೆ ಹೆಚ್ಚಾಗಲಿದ್ದು ಪ್ಲಾಸ್ಟಿಕ್ ಉಪಕರಣಗಳ ಮೇಲಿನ ಕಸ್ಟಮ್ ಸುಂಕ 25% ಹೆಚ್ಚಿಸಲಾಗಿದೆ. ಟೆಲಿಕಾಂ ಉಪಕರಣಗಳ ಮೇಲಿನ ಕಸ್ಟಮ್ ಸುಂಕ 10ರಿಂದ 15% ಹೆಚ್ಚಳವಾಗಿದೆ. ಹಾಗೆಯೇ ನೇಯ್ಗೆಯ ಬಟ್ಟೆಗಳು ದುಬಾರಿಯಾಗಲಿದೆ. ಆಲ್ಕೋಹಾಲ್, ತಂಬಾಕು, ಸಿಗರೇಟ್ ಬೆಲೆ ಕೂಡ ಅಧಿಕವಾಗಲಿದೆ. ಆಮದು ಸುಂಕ, ವಿಮಾನ ಇಂಧನ, ವಿಮಾನ ಟಿಕೆಟ್ ದರ ಏರಿಕೆಯಾಗಲಿದ್ದು ಸಂವಾದಾತ್ಮಕ ಫ್ಲಾಟ್ ಪ್ಯಾನಲ್ ಡಿಸ್ಪ್ಲೇಗಳ ಮೇಲಿನ ಕಸ್ಟಮ್ ಸುಂಕಗಳ ಹೆಚ್ಚಳವು ಕೆಲವು ತಾಂತ್ರಿಕ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆಗಳಿಗೆ ಕಾರಣವಾಗಬಹುದು. ಇದು ಟೆಕ್ ವಲಯದಲ್ಲಿ ವ್ಯಾಪಾರಗಳು ಮತ್ತು ಗ್ರಾಹಕರ ಮೇಲೆ ಪರಿಣಾಮವನ್ನು ಬೀರಬಹುದಾಗಿದೆ. ಇನ್ನು ಬಜೆಟ್ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ.
ಸರ್ಕಾರದ ಬೊಕ್ಕಸ ತುಂಬುವುದಿಲ್ಲ, ಇದರಿಂದ ಜನರ ಜೇಬು ತುಂಬುವುದು ಈ ಬಜೆಟ್ನ ಉದ್ದೇಶ ಅಂತ ಮೋದಿ ಹೇಳಿದ್ದಾರೆ. ಹೌದು, ಈ ವರ್ಷದ ಬಜೆಟ್ ಭಾರತದ ಅಭಿವೃದ್ಧಿ ಪಯಣದಲ್ಲಿ ಮಹತ್ವದ ಮೈಲಿಗಲ್ಲು ಅಂತ ಕೇಂದ್ರ ಬಜೆಟ್ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಇದು 140 ಕೋಟಿ ಭಾರತೀಯರ ಆಕಾಂಕ್ಷೆಗಳ ಬಜೆಟ್, ಪ್ರತಿಯೊಬ್ಬ ಭಾರತೀಯನ ಕನಸುಗಳನ್ನು ನನಸು ಮಾಡುವ ಬಜೆಟ್ ಇದಾಗಿದೆ. ಯುವಕರಿಗಾಗಿ ಹಲವು ಕ್ಷೇತ್ರಗಳನ್ನು ತೆರೆದಿದ್ದೇವೆ. ಇದು ಅಭಿವೃದ್ಧಿ ಹೊಂದಿದ ಭಾರತ ಯೋಜನೆಗೆ ಸಹಕಾರಿಯಾಗಲಿದೆ. ಸಾಮಾನ್ಯವಾಗಿ ಸರ್ಕಾರದ ಬೊಕ್ಕಸ ತುಂಬುವುದು ಹೇಗೆ ಎಂಬುದಕ್ಕೆ ಬಜೆಟ್ನಲ್ಲಿ ಗಮನ ನೀಡಲಾಗುತ್ತದೆ. ಆದರೆ ಈ ಬಜೆಟ್ ಅದಕ್ಕೆ ಸಂಪೂರ್ಣ ವ್ಯತಿರಿಕ್ತವಾಗಿದೆ. ಈ ಬಜೆಟ್ ದೇಶದ ನಾಗರಿಕರ ಜೇಬು ಹೇಗೆ ತುಂಬುತ್ತದೆ, ದೇಶದ ನಾಗರಿಕರ ಉಳಿತಾಯ ಹೇಗೆ ಹೆಚ್ಚಾಗುತ್ತದೆ ಮತ್ತು ದೇಶದ ನಾಗರಿಕರು ಅಭಿವೃದ್ಧಿಯಲ್ಲಿ ಹೇಗೆ ಪಾಲುದಾರರಾಗುತ್ತಾರೆ, ಅದಕ್ಕೆ ಈ ಬಜೆಟ್ ಭದ್ರ ಬುನಾದಿ ಹಾಕಿದೆ. ಈ ಬಜೆಟ್ನಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಮಿತಿಯನ್ನು 5 ಲಕ್ಷ ರುಗೆ ಹೆಚ್ಚಿಸಲಾಗಿದೆ. ಬಜೆಟ್ನಲ್ಲಿ ರೈತರಿಗಾಗಿ ಹಲವಾರು ಘೋಷಣೆಗಳನ್ನು ಮಾಡಲಾಗಿದೆ. ಈ ಬಜೆಟ್ ಗ್ರಾಮೀಣ ಆರ್ಥಿಕತೆಗೆ ಉತ್ತೇಜನ ನೀಡಲಿದೆ. ಇದು ನಾಗರಿಕರ ಜೇಬು ತುಂಬಿಸುವ ಬಜೆಟ್ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಈ ಬಜೆಟ್ನಿಂದ ಸ್ವಾವಲಂಬಿ ಭಾರತಕ್ಕೆ ವೇಗ ಸಿಗಲಿದೆ. ಬಜೆಟ್ನಲ್ಲಿ ಮಧ್ಯಮ ವರ್ಗದವರನ್ನ ಗಮನದಲ್ಲಿರಿಸಿಕೊಳ್ಳಲಾಗಿದೆ. ಈ ಬಜೆಟ್ನಲ್ಲಿ ಸ್ಟಾರ್ಟ್ಅಪ್ಗಳಿಗೆ ಹೊಸ ಸಾಲವನ್ನು ಘೋಷಣೆ ಮಾಡಲಾಗಿದೆ. ಈ ಬಜೆಟ್ ಜನರದ್ದು, ಇದು ಜನತಾ ಜನಾರ್ದನ ಬಜೆಟ್. ಇದಕ್ಕಾಗಿ ನಾನು ನಿರ್ಮಲಾ ಸೀತಾರಾಮನ್ ಮತ್ತು ಅವರ ಇಡೀ ತಂಡವನ್ನು ಅಭಿನಂದಿಸುತ್ತೇನೆ ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ. ಇದರ ಜೊತೆಗೆ ದೇಶ ಅಭಿವೃದ್ಧಿ ಮತ್ತು ಪರಂಪರೆಯ ಮೇಲೆ ಸಾಗುತ್ತಿದೆ ಅಂತ ಹೇಳಿದ ಮೋದಿ ಅವರು ಎಲ್ಲಾ ಕಡೆಯಿಂದ ಉದ್ಯೋಗ ಸೃಷ್ಟಿಸುವ ಬಜೆಟ್ ಇದಾಗಿದೆ ಎಂದು ಬಜೆಟ್ ಅನ್ನ ಎಲ್ಲಾ ರೀತಿಯಲ್ಲೂ ಹೊಗಳಿದ್ದಾರೆ ನರೇಂದ್ರ ಮೋದಿ ಅವರು. ಇನ್ನು ಬಿಹಾರಕ್ಕೆ ಗಿಫ್ಟ್ ನೀಡಿ ಆಂಧ್ರವನ್ನ ಹೀನಾಯವಾಗಿ ನಿರ್ಲಕ್ಷ್ಯ ಮಾಡಿದ್ದೇಕೆ ಅಂತ ಬಿಜೆಪಿ ನಾಯಕನ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಇಂದಿನ ಬಜೆಟ್ನಲ್ಲಿ ಎನ್ಡಿಎ ಬಣದಲ್ಲಿರುವ ಜೆಡಿಯು ಪಕ್ಷದ ನಿತೀಶ್ ಕುಮಾರ್ ಅಧಿಕಾರದಲ್ಲಿರುವ ಬಿಹಾರಕ್ಕೆ ಸಾಕಷ್ಟು ಕೊಡುಗೆಗಳನ್ನು ನೀಡಲಾಗಿದೆ. ಈ ವರ್ಷದ ಅಂತ್ಯದಲ್ಲಿ ಬಿಹಾರದಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ತನ್ನ ಮಿತ್ರ ಪಕ್ಷವಾದ ಜೆಡಿಯುಗೆ ಬೆಂಬಲ ನೀಡಲು ಎನ್ಡಿಎ ಬಿಹಾರಕ್ಕೆ ಬಜೆಟ್ನಲ್ಲಿ ದೊಡ್ಡ ಗಿಫ್ಟ್ಗಳನ್ನು ನೀಡಿದೆ. ಆದರೆ ಆಂಧ್ರ ಪ್ರದೇಶದಲ್ಲೂ ಕೂಡ ಎನ್ಡಿಎ ಮೈತ್ರಿಕೂಟದ ಸರ್ಕಾರ ಇದೆ. ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ ಇದ್ದಾರೆ, ಪವನ್ ಕಲ್ಯಾಣ್ ಉಪಮುಖ್ಯಮಂತ್ರಿ ಇದ್ದಾರೆ. ಬಿಜೆಪಿ, ಟಿಡಿಪಿ ಹಾಗೆ ಜನಸೇನಾ ಪಕ್ಷಗಳು ಸೇರಿ ಆಂಧ್ರ ಪ್ರದೇಶದಲ್ಲಿ ಸರ್ಕಾರವನ್ನು ನಡೆಸ್ತಿವೆ. ಆದರೂ ಸಹ ಆಂಧ್ರ ಪ್ರದೇಶಕ್ಕೆ ಯಾಕೆ ನೀವೇನು ಘೋಷಣೆ ಮಾಡಲಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಪ್ರಶ್ನೆಯನ್ನ ಮಾಡಿಸಿದ್ದಾರೆ. ಜೊತೆಗೆ ಬಿಜೆಪಿ ಬಗ್ಗೆ ಲೇವಡಿ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು. ಬಿಹಾರಕ್ಕೆ ಒಳ್ಳೆಯ ಗಿಫ್ಟ್ ಸಿಕ್ತು, ಆದರೆ ಆಂಧ್ರ ಪ್ರದೇಶವನ್ನು ಯಾಕೆ ನಿರ್ಲಕ್ಷ್ಯ ಮಾಡಿದ್ರಿ ಅಂತ ಜೈರಾಮ್ ರಮೇಶ್ ಅವರು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಬಗ್ಗೆ ಟೀಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಕಾಂಗ್ರೆಸ್ ನಾಯಕರಷ್ಟೇ ಅಲ್ಲ, ರಾಜ್ಯದ ಕಾಂಗ್ರೆಸ್ ಸಚಿವರು ಕೂಡ ಬಜೆಟ್ ಅನ್ನ ಟೀಕಿಸಿದ್ದಾರೆ. ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಬರೀ ಚೊಂಬು, ನಾವೇನ್ ಕಡ್ಲೆ ಬೀಜ ತಿನ್ನೋಕಿರೋದಾ ಅಂತ ಕೃಷ್ಣ ಬೈರೇಗೌಡರು ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಬಗ್ಗೆ ಟೀಕೆ ಮಾಡಿದ್ದಾರೆ. ಹೌದು, ಕೇಂದ್ರ ಬಜೆಟ್ ಕರ್ನಾಟಕದ ಪಾಲಿಗೆ ಕರಾಳ ದಿನವಾಗಿದೆ. ರಾಜ್ಯದ ಯಾವ ಬೇಡಿಕೆಯೂ ಬಜೆಟ್ನಲ್ಲಿ ಈಡೇರಿಲ್ಲ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಶನಿವಾರ ಮಾತನಾಡಿದ ಕೃಷ್ಣ ಬೈರೇಗೌಡ, ಬಜೆಟ್ನಲ್ಲಿ ಕರ್ನಾಟಕದ ಯಾವ ಬೇಡಿಕೆಯೂ ಈಡೇರಿಲ್ಲ. ಕರ್ನಾಟಕಕ್ಕೆ ನ್ಯಾಯ ಕೊಡುವ ಕೆಲಸ ಆಗಿಲ್ಲ. ಕರ್ನಾಟಕ ತೆರಿಗೆ ಬೇರೆ ರಾಜ್ಯದ ಪಾಲಾಗ್ತದೆ. ಬಿಹಾರ ರಾಜ್ಯದ 5-6 ಯೋಜನೆ ಕೊಟ್ಟಿದ್ದಾರೆ. ಹಾಗಾದ್ರೆ ಕರ್ನಾಟಕದವರು ಕಡಲೆ ಬೀಜ ತಿನ್ನೋಕಾಯಿರೋದು ಅಂತ ಖಾರವಾಗಿ ಪ್ರಶ್ನಿಸಿದ್ದಾರೆ. ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಬರೀ ಚೊಂಬು ಸಿಕ್ಕಿದೆ. ಬಿಜೆಪಿ ಸರ್ಕಾರ ಕರ್ನಾಟಕಕ್ಕೆ ಮಾಡುತ್ತಿರುವ ದ್ರೋಹ ಇದಾಗಿದೆ. 11,495 ಕೋಟಿ ಫೈನಾನ್ಸ್ ಕಮಿಷನ್ ಕೊಡಲು ಹೇಳಿತ್ತು, ಆದರೆ ಬರಲೇಬೇಕಾದ ಅನುದಾನದ ಬಗ್ಗೆ ಚಕಾರ ಎತ್ತಿಲ್ಲ ಅಂತ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಇಂದು ಪೈಸಾ ಕೂಡ ಕೊಟ್ಟಿಲ್ಲ. ಕಲ್ಯಾಣ ಕರ್ನಾಟಕ, ಮಲೆನಾಡು ಕರ್ನಾಟಕಕ್ಕೆ ಏನೂ ನೀಡಿಲ್ಲ. ಬೆಂಗಳೂರು ದೇಶಕ್ಕೆ ಉದ್ಯೋಗ ಕೊಡ್ತಿದೆ, ರಫ್ತಿನ ಮೂಲಕ ದೇಶಕ್ಕೆ ಹೆಚ್ಚಿನ ಆದಾಯ ಕೊಡ್ತಿದೆ. ಆದರೂ ಬಜೆಟ್ನಲ್ಲಿ ಏನು ಕೊಟ್ಟಿಲ್ಲ ಅಂತ ಕೃಷ್ಣ ಬೈರೇಗೌಡ ಕಿಡಿಕಾರಿದ್ದಾರೆ. ಯುಪಿ, ಬಿಹಾರ ಮಾತ್ರ ಕೇಂದ್ರಕ್ಕೆ ಕಾಣ್ತಿದೆ, ಕರ್ನಾಟಕ ಕಾಣ್ತಿಲ್ಲ. ತೆರಿಗೆ ಕಟ್ಟಿದ ಕನ್ನಡಿಗರು ಕಾಣ್ತಿಲ್ಲ. ನಮ್ಮ ರಾಜ್ಯ ಕೇವಲ ದುಡಿಯುವ ಆಳಿನ ರೀತಿ ಕಾಣುತ್ತಿದೆ. ಜನರ ಹಾಗೆ ಸರ್ಕಾರದ ಪರವಾಗಿ ಇದನ್ನು ನಾನು ಖಂಡಿಸ್ತೇನೆ ಅಂತ ಕೃಷ್ಣ ಬೈರೇಗೌಡ ಅವರು ಕೇಂದ್ರ ಬಜೆಟ್ ಅನ್ನ ತೀವ್ರವಾಗಿ ಟೀಕಿಸಿದ್ದಾರೆ. ಆದರೆ ಕಾಂಗ್ರೆಸ್ ಟೀಕಿಸುತ್ತೆ, ಬಿಜೆಪಿ ಹೊಗಳುತ್ತೆ. ಬಟ್ ಉದ್ಯಮಿಗಳು ಏನಂತಾರೆ ಅಂದಾಗ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ ಈ ಆನ್ಸರ್. ಹೌದು, ಕಾಂಗ್ರೆಸ್ ಟೀಕೆ ಮಾಡುತ್ತೆ, ಬಿಜೆಪಿ ಸಮರ್ಥನೆ ಮಾಡ್ಕೊಳ್ಳುತ್ತೆ. ಉದ್ಯಮಿಗಳು ಏನು ಹೇಳ್ತಾರೆ ಅನ್ನೋ ಪ್ರಶ್ನೆ. ಕೇಂದ್ರ ಬಜೆಟ್ 2025 ಹಲವು ಬೇಡಿಕೆಗಳ ಈಡೇರಿಕೆ ಆಗಿದೆ ಅಂತ FKCCI ಸ್ವಾಗತ ಮಾಡಿದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ಮಂಡಿಸಿದ ಕೇಂದ್ರ ಬಜೆಟ್ ಅನ್ನ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಸ್ವಾಗತಿಸಿದೆ. ಅತ್ಯುತ್ತಮ ಬಜೆಟ್ ಇದಾಗಿದ್ದು ಆದಾಯದ ಮೂಲದಲ್ಲಿ ತೆರಿಗೆ ಸಂಗ್ರಹವನ್ನು ತೆಗೆದುಹಾಕುವ ಬೇಡಿಕೆಯನ್ನ ಸರ್ಕಾರ ಪರಿಗಣಿಸಿದೆ ಎಂದು FKCCI ಅಧ್ಯಕ್ಷ MJ ಬಾಲಕೃಷ್ಣ ಹೇಳಿದ್ದಾರೆ. ಬಜೆಟ್ ತುಂಬಾ ಚೆನ್ನಾಗಿದೆ. ಆದಾಯದ ಮೂಲದಲ್ಲಿ ತೆರಿಗೆ ಕಡಿತ ಮತ್ತು ತೆರಿಗೆ ಸಂಗ್ರಹದಂತಹ ಕೆಲವು ನಿರ್ದಿಷ್ಟ ಬೇಡಿಕೆಗಳನ್ನು ಸಲ್ಲಿಸಿದ್ದೆವು.
ಸರ್ಕಾರ ಅದನ್ನು ಪರಿಗಣಿಸಿದೆ ಎಂದು ಬಾಲಕೃಷ್ಣ ತಿಳಿಸಿದ್ದಾರೆ. ಬಜೆಟ್ನಲ್ಲಿ ವಾರ್ಷಿಕ 12 ಲಕ್ಷದವರೆಗಿನ ಆದಾಯಕ್ಕೆ ತೆರಿಗೆ ವಿನಾಯಿತಿ ನೀಡುವ ಮೂಲಕ ಮಧ್ಯಮ ವರ್ಗದವರಿಗೆ ಅನುಕೂಲಕರವಾಗಿದೆ. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಮತ್ತು ಉತ್ಪಾದನಾ ವಲಯಕ್ಕೆ ಪ್ರಾಮುಖ್ಯತೆ ನೀಡಲಾಗಿದೆ. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ವಹಿವಾಟು ಮತ್ತು ಹೂಡಿಕೆಯನ್ನ ಕೇಂದ್ರ ಬಜೆಟ್ ಮರು ವ್ಯಾಖ್ಯಾನಿಸಿದೆ. ವಿವಿಧ ಕೈಗಾರಿಕೆಗಳು ಆಮದು ಮಾಡಿಕೊಳ್ಳುವ ಕೆಲವು ವಸ್ತುಗಳು ಮತ್ತು ಕೆಲವು ಔಷಧಿಗಳಿಗೆ ಕಸ್ಟಮ್ ಸುಂಕದಿಂದ ವಿನಾಯಿತಿ ನೀಡಲಾಗಿದೆ ಎಂದು ಬಾಲಕೃಷ್ಣ ಹೇಳಿದ್ದಾರೆ. ಉತ್ಪಾದನಾ ವಲಯ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಇದು ಉತ್ತಮ ಕೊಡುಗೆ ನೀಡಿದೆ. ಸಾಲ ಮತ್ತು ಉಪಕರಣಗಳಿಗೆ ತೆರಿಗೆ ವಿನಾಯಿತಿ ನೀಡುವುದರಿಂದ ಕೃಷಿಗೂ ಪ್ರಾಮುಖ್ಯತೆ ನೀಡಲಾಗಿದೆ ಎಂದು ಎಫ್ಕೆಸಿಸಿಐ ಮುಖ್ಯಸ್ಥರು ಹೇಳಿದ್ದಾರೆ. ಬಿಜೆಪಿಯವರು ಹೊಗಳಿದ್ರು, ಕಾಂಗ್ರೆಸ್ ಅವರು ತೆಗಳಿದ್ರು, ಅದು ಲೆಕ್ಕಕ್ಕಿಲ್ಲ. ಎತ್ತೋರ್ಗೆ ಹೆಗಣ ಮುದ್ದು ಬಿಜೆಪಿಯವರಿಗೆ ವಿರೋಧ ಪಕ್ಷ ವಿರೋಧ ಮಾಡಲೇಬೇಕು. ಬಟ್ ಎಫ್ಕೆಸಿಸಿಐ ಮುಖ್ಯಸ್ಥರು ಈ ಕೇಂದ್ರ ಬಜೆಟ್ ಅನ್ನ ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ ಅಂತ ಹೊಗಳಿದ್ದಾರೆ. ಸೊ ಹಾಗಾಗಿ ನಾವು ಈ ಕಡೆ ವರ್ಷನ ಸ್ವೀಕಾರ ಮಾಡ್ಬೋದು. ನಾವು ರಾಜಕೀಯ ಮಾಡದೇ ಇರೋರು. ಬಿಜೆಪಿನ ವೆಲ್ಕಮ್ ಮಾಡ್ಕೊಳ್ಳಿ, ಕಾಂಗ್ರೆಸ್ಸಿಗರು ಕಾಂಗ್ರೆಸ್ ಅದನ್ನ ಹೇಳ್ಕೊಳ್ಳಿ. ಬಟ್ ರಾಜಕೀಯ ಬಿಟ್ಟು ಮಾತಾಡೋದಾದ್ರೆ ಬಜೆಟ್ ಚೆನ್ನಾಗಿದೆ ಅಂತ ಅನ್ನೋದು ಎಫ್ಕೆಸಿಸಿಐ ಮುಖ್ಯಸ್ಥರ ವಾದ, ಮಾತು, ಅಭಿಪ್ರಾಯ. ಏನೋ ಕುಮಾರಸ್ವಾಮಿ ಅವರ ಸುದ್ದಿ. ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧದ ಭೂ ಕಬಳಿಕೆ ಆರೋಪ ತನಿಖೆಗಾಗಿ ಎಸ್ಐಟಿ ರಚಿಸಿದ ರಾಜ್ಯ ಸರ್ಕಾರ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಕುಟುಂಬದ ಸದಸ್ಯರು ಮತ್ತು ಸಂಬಂಧಿಗಳು ರಾಮನಗರ ಜಿಲ್ಲೆ ಬಿಡದಿ ಹೋಬಳಿಯ ಕೇತ್ಗಾನಹಳ್ಳಿಯಲ್ಲಿ ಸರ್ಕಾರಿ ಜಮೀನುಗಳನ್ನು ಕಬಳಿಸಿದ್ದಾರೆ ಎಂಬ ಆರೋಪದ ಕುರಿತು ತನಿಖೆ ನಡೆಸಲು ಬೆಂಗಳೂರು ವಿಭಾಗದ ಪ್ರಾದೇಶಿಕ ಆಯುಕ್ತ ಅಮ್ಲಾನ್ ಆದಿತ್ಯ ಬಿಸ್ವಾಸ್ ಅಧ್ಯಕ್ಷತೆಯಲ್ಲಿ ವಿಶೇಷ ತನಿಖಾ ತಂಡ ಎಸ್ಐಟಿ ರಚಿಸಲಾಗಿದೆ. ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಮತ್ತು ಕರ್ನಾಟಕ ಭೂ ಕಬಳಿಕೆ ನಿಷೇಧ ಕಾಯ್ದೆ 2011ರ ಅಡಿಯಲ್ಲಿ ಈ ವಿಶೇಷ ತನಿಖಾ ತಂಡ ರಚಿಸಿ ಕಂದಾಯ ಇಲಾಖೆಯು ಜನವರಿ 28ರಂದು ಆದೇಶ ಹೊರಡಿಸಿದೆ. ಭೂಮಾಪನ, ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯು ಜಂಟಿ ನಿರ್ದೇಶಕ ನಿಸಾರ್ ಅಹಮದ್, ಬೆಂಗಳೂರು ವಿಭಾಗದ ಹೆಚ್ಚುವರಿ ಪ್ರಾದೇಶಿಕ ಆಯುಕ್ತ ಇಸ್ಲಾವುದ್ದೀನ್ ಗದ್ಯಾಳ, ಕಂದಾಯ ಆಯುಕ್ತಾಲಯದ ತಹಶೀಲ್ದಾರ್ ಗಣಪತಿ ಶಾಸ್ತ್ರಿ ಅವರನ್ನು ಎಸ್ಐಟಿಯ ಸದಸ್ಯರನ್ನಾಗಿ ನೇಮಿಸಲಾಗಿದೆ. ಬೆಂಗಳೂರು ವಿಭಾಗದ ಪ್ರಾದೇಶಿಕ ಆಯುಕ್ತರ ಕಚೇರಿಯ ಗ್ರೇಡ್ 2 ತಹಶೀಲ್ದಾರ್ ಶೀತಲ್ ಅವರನ್ನ ಎಸ್ಐಟಿಯ ಸದಸ್ಯ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ. ಕುಮಾರಸ್ವಾಮಿ ಮತ್ತು ಅವರ ಕುಟುಂಬದವರು ಕೇತ್ಗಾನಹಳ್ಳಿಯಲ್ಲಿ ಸರ್ಕಾರಿ ಜಮೀನುಗಳನ್ನು ಕಬಳಿಸಿದ್ದಾರೆ ಎಂದು ಆರೋಪಿಸಿ ಧಾರವಾಡದ ಸಮಾಜ ಪರಿವರ್ತನಾ ಸಮುದಾಯದ ಸಂಸ್ಥಾಪಕ ಎಸ್ಆರ್ ಹಿರೇಮಠ್ ಅವರು ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದರು. ಈ ಅರ್ಜಿಗೆ ಸಂಬಂಧಿಸಿದಂತೆ ನ್ಯಾಯಾಲಯದ ಆದೇಶ ಪಾಲಿಸಿಲ್ಲ ಎಂದು ರಾಜ್ಯ ಸರ್ಕಾರದ ವಿರುದ್ಧ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಅರ್ಜಿಯ ವಿಚಾರಣೆ ವೇಳೆ ಹೈಕೋರ್ಟ್ ರಾಜ್ಯ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿತ್ತು. ಆ ಬೆನ್ನಲ್ಲೇ ಎಸ್ಐಟಿ ರಚಿಸಲಾಗಿದೆ. ಕೇತ್ಗಾನಹಳ್ಳಿಯಲ್ಲಿ ಗ್ರಾಮದ ಸರ್ವೆ ನಂಬರ್ 8, 9, 10, 16, 17 ಮತ್ತು 79ರಲ್ಲಿ ಮಂಜೂರಾತಿಯಾಗಿರುವ ಜಮೀನುಗಳ ಸಂಪೂರ್ಣ ದಾಖಲೆಗಳ ನೈಜತೆಯನ್ನು ಪರಿಶೀಲಿಸಬೇಕು. ದಾಖಲೆಗಳ ನೈಜತೆಯನ್ನು ಪರಿಶೀಲಿಸಲು ಅಗತ್ಯವಿದ್ದಲ್ಲಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೂ ಕಳಿಸಬೇಕು ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಈ ಸುದ್ದಿ ಕೇಳಿದವರು ಇದು ರಾಜಕಾರಣ ಅನ್ಕೋಬೇಡಿ. ಯಾಕೆಂದ್ರೆ ಇದು ಕಾಂಗ್ರೆಸ್ ಮಾಡ್ತಿರೋದಲ್ಲ. ಎಸ್ಆರ್ ಹಿರೇಮಠ್ ಡಿ.ಕೆ. ಶಿವಕುಮಾರ್ ಅವ್ರನ್ನು ಕಳ್ಳ ಅಂತಾರೆ, ಕುಮಾರಸ್ವಾಮಿ ಅವ್ರನ್ನು ಕಳ್ಳ ಅಂತಾರೆ, ಯಡಿಯೂರಪ್ಪನವ್ರನ್ನು ಕಳ್ಳ ಅಂತಾರೆ. ಎಸ್ಆರ್ ಹಿರೇಮಠ್ ಸಾಮಾಜಿಕ ಹೋರಾಟಗಾರರು. ಸೊ ಹಾಗಾಗಿ ಈ ಸುದ್ದಿಯಲ್ಲಿ ರಾಜಕಾರಣವನ್ನು ಹುಡುಕಬೇಡಿ. ಇದು ಎಸ್ಆರ್ ಹಿರೇಮಠ್ ಅವರ ಹೋರಾಟ, ಕಾಂಗ್ರೆಸ್ ಹೋರಾಟ ಅಲ್ಲ. ಯಾಕಂದರೆ ಹಿರೇಮಠ್ ಡಿ.ಕೆ. ಶಿವಕುಮಾರ್ ವಿರುದ್ಧ ತೊಡೆ ತಟ್ಟಿದ್ದಾರೆ, ಕುಮಾರಸ್ವಾಮಿ ವಿರುದ್ಧನೂ ತೊಡೆ ತಟ್ಟಿದ್ದಾರೆ, ಯಡಿಯೂರಪ್ಪ ವಿರುದ್ಧನೂ ತೊಡೆ ತಟ್ಟಿದ್ದಾರೆ. ಸೊ ಹಾಗಾಗಿ ರಾಜಕಾರಣದ ಹೊರತಾಗಿ ಈ ಸುದ್ದಿಯನ್ನು ನಾವು ನೋಡಬೇಕಿದೆ. ಇನ್ನು ಮುಂದೆ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆ. ಸಿಎಂ ರಾಜಕೀಯ ಸಲಹೆಗಾರ ಬಿ.ಆರ್. ಪಾಟೀಲ್ ರಾಜೀನಾಮೆ. ಕಾಂಗ್ರೆಸ್ನಲ್ಲಿ ಏನಾದ್ರು ನಿಯತ್ತಿಗಿರೋ MLA ಒಂದು 5-10 ಜನ ಅಂದರೆ ಅದರಲ್ಲಿ ಮೊದಲ ಸಾಲಿಗೆ ನಿಲ್ಲೋದು ಬಿ.ಆರ್. ಪಾಟೀಲ್ರು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಯಾವುದೇ ಸ್ಥಾನಮಾನ ಸಿಕ್ಕಿಲ್ಲವೆಂದು ಅಸಮಾಧಾನಗೊಂಡಿದ್ದ ಹಿರಿಯ ಶಾಸಕರಿಗೆ ಸಚಿವ ಸ್ಥಾನಮಾನದ ಕೆಲ ಹುದ್ದೆಗಳನ್ನು ನೀಡಲಾಗಿತ್ತು. ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರನ್ನಾಗಿ ನೇಮಕ ಮಾಡಲಾಗಿತ್ತು. ಇದರ ಜೊತೆಗೆ ಶಾಸಕ ಬಿ.ಆರ್. ಪಾಟೀಲ್ ಅವರನ್ನ ಸಿಎಂ ರಾಜಕೀಯ ಸಲಹೆಗಾರರನ್ನಾಗಿ ನೇಮಕ ಮಾಡಲಾಗಿತ್ತು. ಆದರೆ ಇದೀಗ ಏಕಾಏಕಿ ಬಿ.ಆರ್. ಪಾಟೀಲ್ ಅವರು ಆ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸಿದ್ದಾರೆ. ಸಿಎಂ ರಾಜಕೀಯ ಸಲಹೆಗಾರ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವ ಪತ್ರವನ್ನ ಪಾಟೀಲ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರವಾನಿಸಿದ್ದಾರೆ. ಆದರೆ ಬಿ.ಆರ್. ಪಾಟೀಲ್ ಅವರ ದಿಢೀರ್ ನಿರ್ಧಾರ ಅಚ್ಚರಿಗೆ ಕಾರಣವಾಗಿದೆ. ಏಕಾಏಕಿ ರಾಜೀನಾಮೆ ಯಾಕೆ ನೀಡಿದ್ದಾರೆ ಎನ್ನುವ ಚರ್ಚೆಗೆ ಗ್ರಾಸವಾಗಿದೆ. ಪಾಟೀಲ್ ರಾಜೀನಾಮೆಗೆ ಕಾರಣ ಏನು ಅಂತ ನೋಡೋದಾದ್ರೆ, ಆಳಂದ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಬಯಸಿದ್ರು. ಸಚಿವ ಸ್ಥಾನ ಸಿಗದೇ ಇರುವ ಕಾರಣಕ್ಕಾಗಿ ಹೆಚ್ಚಿನ ಅನುದಾನ ಸಿಗಬಹುದು ಎಂದು ನಿರೀಕ್ಷೆ ಮಾಡಿದ್ರು. ಆದರೆ ಕಳೆದ ಬಜೆಟ್ನಲ್ಲಿ ಆಳಂದ ಕ್ಷೇತ್ರಕ್ಕೆ ವಿಶೇಷ ಪ್ಯಾಕೇಜ್ ನೀಡದ ಇರೋದಕ್ಕೆ ಬೇಸರಗೊಂಡಿದ್ದು ಈ ಬಾರಿ ರಾಜೀನಾಮೆ ಮೂಲಕ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಎನ್ನಲಾಗ್ತದೆ. ಈಗ ರಾಜೀನಾಮೆ ಮೂಲಕ ಒತ್ತಡ ಹಾಕಿ ಮುಂದಿನ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನ ನಿರೀಕ್ಷಿಸುತ್ತಿರುವ ಸಾಧ್ಯತೆ ಇದೆ. ಇದರ ಜೊತೆಗೆ ಸಿಎಂ ಸಲಹೆಗಾರರಾಗಿ ಆ ಹುದ್ದೆಗೆ ಯಾವುದೇ ಮಹತ್ವ ಕೂಡ ಇಲ್ಲ.
ಸಲಹೆಗಾರ ಹುದ್ದೆಯಲ್ಲಿ ಕೇವಲ ನಾಮಕಾಸ್ತೆ ಅಷ್ಟೇ. ಸಾಕಷ್ಟು ಅನುಭವ ಇರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಆರ್ ಪಾಟೀಲ್ ಸಲಹೆಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿತ್ವವೂ ಅಲ್ಲ. ರಾಜೀನಾಮೆ ಹಿಂದೆ ಈ ಮುನಿಸು ಕೂಡ ಕಾರಣ ಇರಬಹುದು. ಸಿದ್ದರಾಮಯ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬಳಿಕ ತಮಗೆ ಯಾವುದೇ ಸ್ಥಾನಮಾನವಿಲ್ಲ ಎಂದು ಕೆಲ ಹಿರಿಯ ಶಾಸಕರು ಅಸಮಾಧಾನಗೊಂಡಿದ್ದರು. ಆರ್.ವಿ. ದೇಶಪಾಂಡೆ, ಬಸವರಾಜ ರಾಯರೆಡ್ಡಿ ಹಾಗೂ ಬಿಆರ್ ಪಾಟೀಲ್ ಸಹ ಬೇಸರಗೊಂಡಿದ್ದರು. ಹೀಗಾಗಿ ಬಂಡಾಯ ಎದ್ದಿದ್ದ ಶಾಸಕರಿಗೆ ವಿಶೇಷ ಹುದ್ದೆಗಳ ಸ್ಥಾನಮಾನ ನೀಡಲಾಗಿತ್ತು. ಬಸವರಾಜ ರೆಡ್ಡಿ ಅವರಿಗೆ ಸಿಎಂ ಆರ್ಥಿಕ ಹುದ್ದೆ, ಬಿಆರ್ ಪಾಟೀಲ್ ಅವರಿಗೆ ಸಿಎಂ ರಾಜಕೀಯ ಸಲಹೆಗಾರರ ಹುದ್ದೆ ಅಂತ ಕೊಟ್ಟು ನೇಮಕ ಮಾಡಲಾಗಿತ್ತು. ಹಾಗೆ ಆರ್.ವಿ. ದೇಶಪಾಂಡೆ ಅವರನ್ನ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿತ್ತು. ಆದರೆ ಇದೀಗ ಬಿಆರ್ ಪಾಟೀಲ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಈ ಹಿಂದೆ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದ ಆಳಂದ ಕಾಂಗ್ರೆಸ್ ಶಾಸಕ ಮತ್ತೆ ಸ್ವಪಕ್ಷ ಮತ್ತು ಸರ್ಕಾರ ಆಡಳಿತ ವಿರುದ್ಧ ಸೆಡೆದಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ರಾಜೀನಾಮೆ ನೀಡುತ್ತೇನೆ ಎಂದು ಹೇಳಿದರು. ಶಾಸಕ ಬಿಆರ್ ಪಾಟೀಲ್ ಅವರು ಬಹಿರಂಗವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ಸಿಡಿದೆದ್ದಿದ್ರು. ಅಲ್ಲದೆ ಈ ಸಂಬಂಧ ನೇರ ಮುಖ್ಯಮಂತ್ರಿ ಅವರಿಗೆ ಪತ್ರ ಬರೆದಿದ್ದು ಅದರಲ್ಲಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಲು ನಿರ್ಧರಿಸಿದ್ದಾಗಿ ತಿಳಿಸಿದರು. ಬಿಆರ್ ಪಾಟೀಲ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹಳೆಯ ಸ್ನೇಹಿತ ಕೂಡ ಹೌದು, ಪರಮಾಪ್ತರಲ್ಲಿ ಒಬ್ಬರು ಕೂಡ ಹೌದು. ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು. ಆದರೆ ಅದು ಪ್ರಿಯಾಂಕ್ ಖರ್ಗೆ, ಶರಣಪ್ರಕಾಶ್ ಪಾಟೀಲ್ ಅವರು ಅಡ್ಡಿ ಆದರು. ಹೀಗಾಗಿ ಬಿಆರ್ ಪಾಟೀಲ್ ಹಲವು ಬಾರಿ ಬಹಿರಂಗವಾಗಿ ಹೇಳಿಕೆಗಳನ್ನ ನೀಡುವ ಮೂಲಕ ಸರ್ಕಾರ ಹಾಗೂ ಪಕ್ಷಕ್ಕೆ ಮುಜುಗರ ಉಂಟು ಮಾಡಿದರು. ಇದೇ ಕಾಂಗ್ರೆಸ್ನಲ್ಲಿ ಬಸವರಾಜ ರಾಯರೆಡ್ಡಿ ಕೂಡ ಹಲವು ಬಾರಿ ಹೇಳಿಕೆಗಳನ್ನು ನೀಡಿ ಗೊಂದಲ ಸೃಷ್ಟಿಸಿದ್ರು. ಇದೀಗ ಸಿಎಂ ರಾಜಕೀಯ ಸಲಹೆಗಾರ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಮತ್ತೆ ಸುದ್ದಿಯಾಗಿದೆ. ಬಿಆರ್ ಪಾಟೀಲ್ ಹಿಂದೆ ಕೆಜೆಪಿಯಿಂದ ಎಂಎಲ್ಎ ಆಗಿರೋ 13ನಲ್ಲಿ ಸಿದ್ದರಾಮಯ್ಯ ಅವರ ಸಮಕಾಲೀನ ರಾಜಕಾರಣಿ, ಭ್ರಷ್ಟಾಚಾರಿ ಅಲ್ಲ, ಉತ್ತಮ, ಯೋಗ್ಯ. ಆದರೆ ಯೋಗ್ಯರಿಗೆ ಸಚಿವ ಸಂಪುಟದಲ್ಲಿ ಅವಕಾಶಗಳಿಲ್ಲ. ಸಿದ್ದರಾಮಯ್ಯ ಸಂಪುಟದಲ್ಲಿ ಕೆಲವರು 2,000-3,000 ಗೆದ್ದವರೆಲ್ಲ ಮಂತ್ರಿಗಳಾಗ್ಬಿಟ್ಟವ್ರೆ. ಆದರೆ ತುಂಬ ಸೀನಿಯರ್ಗಳಿಗೆ ಅವಕಾಶಗಳಿಲ್ಲ. ಅದು ಬೇಸರ. ಹಾಗಾಗಿ ಕೆಲವರು ವರ್ತನೆ ಮತ್ತು ಅನುದಾನ ಸಿಗ್ತಾ ಇಲ್ಲ. BJP-ಅವ್ರಿಗೆ ಬೆಡಗಾಸಿಲ್ಲ. ಏನು ಕಾಂಗ್ರೆಸ್ ಅವ್ರ ಕಥೆನೇ ಹೀಗೆ ಅಂತಂದರೆ ಏನೂ ಗೊತ್ತಾಗ್ತಿಲ್ಲ. ಆದರೆ ಗ್ಯಾರಂಟಿ ಬಹುತೇಕ ಕಾರಣ ಅಂದರೆ ಯಾರೋ ಒಪ್ಪಕ್ಕಡೆ. ಯಾಕಂದರೆ 50-60 ಸಾವಿರ ಕೋಟಿ ಉಂಡೆ ಲೆಕ್ಕದಲ್ಲಿ ಹೋಗ್ತಿದೆ. 50,000 ಕೋಟಿಯನ್ನು 224 ಕ್ಷೇತ್ರ ಕಂಚ್ತೀವಿ ಅಂದರೆ ಈಗ ಒಂದು ಕ್ಷೇತ್ರಕ್ಕೆ ನೀವು ಹೆಚ್ಚು ಕಮ್ಮಿ 500 ಕೋಟಿ ಕೊಟ್ಟರೆ 100 ಕ್ಷೇತ್ರ ಕೊಡ್ಬೋದು. 250 ಕೋಟಿ ಕೊಟ್ಟರೆ ಹೆಚ್ಚು ಕಮ್ಮಿ ಅಲ್ಲಿಗೆ ನೀವು 400 ಕ್ಷೇತ್ರದವ್ರು ಕೊಟ್ಬಿಡ್ಬೋದು. 250 ಕೋಟಿ ಒಂದು ಕ್ಷೇತ್ರಕ್ಕೆ ಅಂದರೆ 1000 ಕೋಟಿ 4 ಕ್ಷೇತ್ರ, 200 ಕ್ಷೇತ್ರ ಹತ್ರವರೆಗೆ 250 ಕೋಟಿ ಕೊಡ್ಬೋದಾಗಿತ್ತು ಅನುದಾನ ಕೊಡುವುದಾದರೆ. ಆದರೆ ಸರ್ಕಾರ ಲಾಂಗ್ ಟರ್ಮ್ ಲೆಕ್ಕಾಚಾರಕ್ಕಿಂತ ಶಾರ್ಟ್ ಟರ್ಮ್ ಲಾಭವನ್ನು ನೋಡಿದ್ರು. ಈಗ ಅಂಗನವಾಡಿ ಕಾರ್ಯಕರ್ತರು ಭಾಳ ಬೇಜಾರಾಗಿದ್ದು, ಪೊಲೀಸ್ನವರು ಟೆಂಟ್ ಕಿತ್ತು ಅಂಗನವಾಡಿ ಕಾರ್ಯಕರ್ತೆಯರನ್ನ ಯಾರೋ ಬಿಕಾರಿಗಳ ಥರ ಓಡಿಸ್ತಾರಲ್ಲ, ಪ್ರತಿಭಟನೆ ಮಾಡ್ತಿರೋರನ್ನ. ಪ್ರತಿಭಟನೆಗೂ ಪರ್ಮಿಷನ್ ಅನ್ನೋದಿದೆಯಲ್ಲ, ಇದು ದುರಂತ. ಪ್ರತಿಭಟಿಸೋದು ಯಾವಾಗ? ಅನ್ಯಾಯ ಆದಾಗ, ಮೋಸ ಆದಾಗ, ವಂಚನೆ ಆದಾಗ. ಏನಾದರೂ ಇವತ್ತು ನಾವು ಅಂಗನವಾಡಿನಲ್ಲಿ ಓದಿ ಅಲ್ಲಿಂದ ಮುಂದಕ್ಕೆ ಶಾಲೆಗೆ ಹೋಗಿ ಬೆಳೆದು ಬಂದು ಇಲ್ಲಿ ಕೂತ್ಕೊಂಡವರು, ಅಂಗನವಾಡಿ ಟೀಚರ್ ಸನ್ನಿವೇಶಗಳು ಹೇಗಿದೆ ಅಂತ ಇವತ್ತಿಗೂ ನಮ್ಮ ಕಣ್ಮುಂದೆ ಇದೆ. ಅವ್ರು ಕಿತ್ತು ಬಿಸಾಕ್ತೀವಿ, ಸರ್ಕಾರ ಸೆಟ್ಟಲ್ ಮಾತಾಡಿದಾರೆ ಪಾಪ. ಫಸ್ಟ್ ಕೊಡಬೇಕಾಗಿದ್ದು ಯಾರು? ಪೌರ ಕಾರ್ಮಿಕರಿಗೆ ಕರೆಕ್ಟಾಗಿ ಸಂಬಳ ಅವ್ರು ಜಾಸ್ತಿ ಮಾಡಬೇಕಾಗಿತ್ತು. ನಮ್ಮೂರು ಕೇರಿನ ಕ್ಲೀನ್ ಮಾಡೋದು ಪೌರ ಕಾರ್ಮಿಕರು, ಅವ್ರು ಕೊಡಬೇಕಾಗಿತ್ತು ಸಂಬಳ ರೈಸ್ ಮಾಡಬೇಕಾಗಿತ್ತು. ಅಂಗನವಾಡಿ ಕಾರ್ಯಕರ್ತರು ಕೊಡಬೇಕಾಗಿತ್ತು ಸಂಬಳ ರೈಸ್ ಮಾಡಬೇಕಾಗಿತ್ತು. ಸರ್ಕಾರದಲ್ಲೇ ಈ ರೀತಿ ಬೇಸಿಕ್ ಆಗಿ ಜೀವ ತೇಯ್ತಾರೋ ಸಿಬ್ಬಂದಿಗಳಿಗೆ ಸಂಬಳವನ್ನು ಜಾಸ್ತಿ ಮಾಡಬೇಕಾಗಿತ್ತು. ಅದಾದ್ಮೇಲೆ ಹಂಗೂ ಅನುಕೂಲ ಮಾಡಬೇಕು ಅನ್ನೋದಾಗಿ ರೈತರಿಗೆ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡಬೇಕಾಗಿತ್ತು. ಇನ್ನು ಲೀಟರ್ಗಿಷ್ಟು ಅಂತ ಪ್ರೋತ್ಸಾಹಧನ ಕೊಟ್ಟಿದ್ದೆ ಕರೆಕ್ಟಾಗಿ ತಲುಪ್ತಾ ಇಲ್ಲ, ಅದನ್ನು ತಡೆ ಹಿಡಿದಿದ್ದಾರೆ. RTCಗಳ ರೇಟ್ ಜಾಸ್ತಿ ಆಗಿದೆ. ಆಟೋ ಡ್ರೈವರ್ಗಳನ್ನ ಅಡ್ಡ ಹಾಕಿ ಸುಲಿಗೆ ಮಾಡ್ತಿರ್ತಾರೆ. ಆಟೋ ಡ್ರೈವರ್ನ ಟ್ರಾಫಿಕ್ ಅವ್ರು ಅಡ್ಡ ಹಾಕ್ದಾಗ ಅವ್ರ ಹತ್ರ ಇನ್ಶೂರೆನ್ಸ್ ಇಲ್ಲ ಅಂದರೆ ಇನ್ಶೂರೆನ್ಸ್ ಮಾಡಿಸ್ಬೇಕು ಸರ್ಕಾರದವ್ರೆ. ಇನ್ಶೂರೆನ್ಸ್ 5,000 10,000 ಆಟೋಗಳಿಗೆ 4-5,000 ಕೊಡಿ ಇನ್ಶೂರೆನ್ಸ್ನ ಡ್ರೈವರ್ಗಳಿಗೆ. DL ಇಲ್ಲದೆ DL ಮಾಡಿಸ್ಕೊಡಿ ಫ್ರೀ. ಆ ಸ್ವಿಗ್ಗಿ ಝೊಮ್ಯಾಟೊ ಮಾಡಿ ಜೀವನ ಮಾಡ್ತಿರ್ತಾರೆ, ಅವ್ರನ್ನೂ ಕೂಡ ರಕ್ತ ಇರ್ತಾರೆ. ಏನಿರ್ತದೆ? ಬೈಕಿಗೆ ಇನ್ಶೂರೆನ್ಸ್ ಇರಲ್ಲ, ಇಲ್ಲ DL ಇರಲ್ಲ, ಇಲ್ಲ ಎಮಿಷನ್ ಇರಲ್ಲ. ಅವನಾರ ಮಾಡಿಸಿ ಎಷ್ಟಾಗ್ಬಿಡುತ್ತೆ? ಒಬ್ಬ ಝೊಮ್ಯಾಟೊ ಮಾರೋನ್ಗೆ, ಝೊಮ್ಯಾಟೊ ವರ್ಕ್ ಮಾಡೋ ಹುಡುಗನಿಗೆ DL ಇಲ್ದರೆ DL, ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಇನ್ಶೂರೆನ್ಸು. ಹತ್ತತ್ರ ಒಬ್ಬ ಯುವಕನಿಗೆ ವರ್ಷಕ್ಕಿಲ್ಲ ಅಂದ್ರೆ 5,000 10,000 ಖರ್ಚು ಮಾಡ್ಬೋದು ಸರ್ಕಾರ. ಅಷ್ಟೇ ದುಡ್ಕೊಂಡು ತಿಂತಿರ್ತಾರೆ. ಅವ್ರನ್ನ ಅಡ್ಡ ಹಾಕಿ ಸ್ಪೀಡು ಜಾಸ್ತಿ ಸ್ಪೀಡಲ್ಲಿ ಹೋಗಿರೋ ಫೈನ್ ಹಾಕಿ, ಓಕೆ, ಅವ್ರಿಗೇನು ಸಮಸ್ಯೆ, ಏನು ಲೆಕ್ಕಾಚಾರಗಳು ಅನ್ನೋದು ಕೇಳಿ ಪರಿಹಾರ ಮಾಡೋದು ಬಿಟ್ಟು ಅವ್ರ ಹತ್ರ ವಸೂಲಿ ಮಾಡ್ಕೊಂಡು ನಿಂತ್ಕೊಂಡ್ರೆ ಹೇಗೆ?
ಹೆಲ್ಮೆಟ್ ಹಾಕ್ಬೇಕಾಗಿರೋದು ಪೊಲೀಸರು ಇರ್ತಾರೆ ಅಂತಲ್ಲ, ನಮ್ಮ ತಲೆ ಬಿದ್ದರೆ ಹೊಡೆದಬಾರ್ದು ಅಂತ. ಸೊ ಹಾಗಾಗಿ ಸರ್ಕಾರ, ಅಂಗನವಾಡಿ ಕಾರ್ಯಕರ್ತರು, ಪೌರ ಕಾರ್ಮಿಕರು, ತಳ ಹಂತದ ಎಷ್ಟೋ ಕಾರ್ಮಿಕರು, ಲಕ್ಷಾಂತರ ಕಾರ್ಮಿಕರು ಜೀವ ತೆಯ್ತಾವ್ರೆ ದುಡಿಮೆ ಮಾಡ್ಕೊಂಡು, ಅವ್ರಿಗೆ ಕೊಡಬೇಕಾಗಿತ್ತು. 50,000 ಕೋಟಿಯಲ್ಲಿ ಒಂದು 10,000 ಕೋಟಿ ತಗೊಂಡು KSRTC BMTC ಎಂಪ್ಲಾಯಿಗಳು, ಆಟೋ ಡ್ರೈವರ್ಗಳಿಗೆ ಇನ್ಶೂರೆನ್ಸ್ಗಳು, ಆಟೋ ಡ್ರೈವರ್ಗಳಿಗೆ DL, ಆಟೋದವ್ರಿಗೆ ಸಬ್ಸಿಡಿ, ಇವೆಲ್ಲ ಡ್ರೈವರ್ಗಳಿಗೆ ಅಕೌಂಟ್ ಅಟ್ಲೀಸ್ಟ್ 2,000 1,000 ಕೊಟ್ಟಿದ್ರೆ ಆಗಿರೋದಪ್ಪ. ಅಡ್ಡ ಹಾಕೊಂಡು ಎಲ್ಲಿ ಬೆಂಗಳೂರು ನೈಸ್ ರೋಡಲ್ಲಿ ಅಡ್ಡ ಹಾಕ್ತಿರ್ತಾರೆ, ಸಿಕ್ಕದ ಕಡೆ ಅಡ್ಡ ಹಾಕ್ತಿರ್ತಾರೆ. ದುಡ್ಡು ತಿನ್ನೋರ್ಗೆ, ದೌರ್ಜನ್ಯ ಮಾಡಿ ತಿನ್ನೋರ್ಗೆ ದಂಡ ಹಾಕಿ, ದುಡ್ಡು ತಿನ್ನೋರು ಯಾಕೆ ದಂಡ ಹಾಕ್ತೀರಿ? ಈ ವ್ಯವಸ್ಥೆ ಆಗ್ಬೇಕಾಗಿತ್ತು 50-60 ಕೋಟಿಲಿ. ಇವೆಲ್ಲನೂ ಕೊಟ್ಟು ದುಡ್ಡು ಉಳಿದಿರೋ ಹಂಚಿ ಮನೆಗೆ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಬ್ಬ ಕಾಂಗ್ರೆಸ್ MLA ಫಂಡ್ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ರಾಜೀನಾಮೆ ಕೊಡ್ತಾರೆ ಅನ್ನೋದಾದ್ರೆ, BR ಪಾಟೀಲ್ ಯೋಗ್ಯ MLA, BR ಪಾಟೀಲ್ ಸಾಚಾ, BR ಪಾಟೀಲ್ ಭ್ರಷ್ಟಾಚಾರಿ ಅಲ್ಲ. BR ಪಾಟೀಲ್ ಇರಲ್ಲ, ಬೆಂಗಳೂರಲ್ಲಿ ಒಂದ್ಸರ MLA ಆದವರಲ್ಲ, ದೌಲತ್ತಲ್ಲಿ ಮೆರಿತಾರೆ ಕೆಲವರು, 100 ಕೋಟಿ ಆಸ್ತಿ ಮಾಡ್ಕೊಂಡು. ಪುಣ್ಯಾತ್ಮ BR ಪಾಟೀಲ್ ಬೆಸ್ಟ್ MLA. ಯಾಕಂದ್ರೆ ಅವ್ರಿಗಿನ್ನೇನೋ ದಾರಿ ಇಲ್ಲ. ಅವ್ರಿಗೆ BR ಪಾಟೀಲ್ರಿಗೆ ಬೇರೆ ದಾರಿ ಇಲ್ಲ ಪಾಪ. ಗ್ಯಾರಂಟಿ ಬಹುತೇಕ ಕಾರಣ ಆಗಿದೆ ಅನ್ನೋದು ಎಲ್ಲರ ಪ್ರಶ್ನೆ. ನಾವು ಹೇಳ್ತಾ ಇರೋದು ಗ್ಯಾರಂಟಿ ಹೌದು, ಎಷ್ಟೋ ಜನಕ್ಕೆ ಜೀವನ ಆಗ್ತಾ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಹಿಂಗೆ ಕೊಡಬೇಕಾಗಿತ್ತು. ಅಂಗನವಾಡಿ ಕಾರ್ಯಕರ್ತರಿಗೆ ಒಂದು 5,000 4,000 ಸಂಬಳ ಜಾಸ್ತಿ ಮಾಡಿ, ಆಶಾ ಕಾರ್ಯಕರ್ತರಿಗೆ ಒಂದು 2,000 5,000 ಜಾಸ್ತಿ ಸಂಬಳ ಮಾಡಿ, ಪೌರ ಕಾರ್ಮಿಕರಿಗೆ ಜಾಸ್ತಿ ಮಾಡಿ, BBMP ನಗರಸಭೆ ಎಲ್ಲ ವ್ಯಾಪ್ತಿಯಲ್ಲಿ ಕೆಲಸ ಮಾಡೋರು ಜಾಸ್ತಿ ಮಾಡಿ, ತಹಶೀಲ್ದಾರ್ ಕಚೇರಿಯಲ್ಲಿ ಭ್ರಷ್ಟಾಚಾರ ಇಲ್ದಂಗೆ ಮಾಡಿ, ರೆವಿನ್ಯೂ ಇದರಲ್ಲಿ ಭ್ರಷ್ಟಾಚಾರ ಇಲ್ದಂಗೆ ಮಾಡಿ, ಒಂದು ರಿಜಿಸ್ಟ್ರೇಷನ್ಗೆ ಹೋದಾಗಲ್ಲ 50,000 20,000 1 ಲಕ್ಷ ಕಟ್ಟಬೇಕಲ್ಲ. ಮನೆಗೆ ಹೆಂಗಸರ ಅಕೌಂಟ್ಗೆ 2,000 24,000 ಹಾಕ್ತೀರಿ. ಅಲ್ಲಿ ಹೋದಾಗ 50,000 1 ಲಕ್ಷ ಕೊಟ್ಬಿಟ್ಟು ಮಾಡ್ಕೊಬರ್ಬೇಕು. ಒಬ್ಬ ಯಾರೋ ಝೊಮ್ಯಾಟೊ ಸ್ವಿಗ್ಗಿ ಓಡಿಸೋನು, ಆಟೋ ಓಡಿಸೋನು ತಿಂಗಳಲ್ಲಿ ಅವ್ನು 5,000 10,000 ಪೊಲೀಸರು ಅಡ್ಡ ಹಾಕ್ತಾ ಅಂದರೆ ಅವನಿಗೆ 500,000 ಕೊಡಬೇಕಲ್ಲ, ಫೈನ್ ಕಟ್ಟಬೇಕಲ್ಲ. ಅದ್ರ ಬದಲು ಆಟೋ ಡ್ರೈವರ್ಗಳಿಗೆ ಅಡ್ಡ ಹಾಕೋದಾದ್ರೆ ಪೊಲೀಸ್ನವರು ಯಾವ ಕಾರಣಕ್ಕೆ ಅಡ್ಡ ಹಾಕ್ತೀರಿ? DL ಇಲ್ವಾ? ಮಾಡಿಸಿ. ಇನ್ಶೂರೆನ್ಸ್ ಇಲ್ವಾ? ಮಾಡಿಸಿ. ಅಯ್ಯೋ ದೇವ್ರು, ಖುಷಿ ಆಗ್ತಾರಲ್ಲ. ಏನು ಮತ್ತೆ ಓಡ್ಬತ್ತಾರನೋ, ನನಗೆ ಇನ್ನೊಂದು ಇನ್ಶೂರೆನ್ಸ್ ಕೊಡಿ, ನಂಗೆ ಇನ್ನೊಂದು DL ಕೊಡಿ ಅಂತ ಬರಲ್ವಲ್ಲ. ಆರೋಗ್ಯಕರವಾಗಿ ಇಂಪ್ಲಿಮೆಂಟ್ ಮಾಡೋ ಆಲೋಚನೆ ಇಲ್ಲ, ಕೇವಲ ಆಮಿಷ ಒಡ್ಡಬೇಕು ಅನ್ನೋದಾದ್ರೆ ವರ್ತಲ್ಲ. ಇದೆಲ್ಲ ಮಾಡಬೇಕಾಗಿತ್ತು. ಎಷ್ಟೋ ಜನ ಆಟೋ ಡ್ರೈವರ್ಗಳ ಮುಖ ನೋಡೋಕ್ಕಾಗಲ್ಲ ಪಾಪ. ಹೌದು, ಇರ್ಬೋದೇನೋ, ಕರೆದ ಕಡೆ ಬಂದಿಲ್ಲ, ಆ ಕಡೆ ಬಂದಿಲ್ಲ, ಈ ಕಡೆ ಬಂದಿಲ್ಲ ಅಂತ ಇರ್ಬೋದೇನೋ. ಇರೋ ಎಲ್ಲ ಆಟೋ ಡ್ರೈವರ್ಗಳು ಆ ಥರ ಅಲ್ಲ. ಇವತ್ತು ಝೊಮ್ಯಾಟೊ ಸ್ವಿಗ್ಗಿ ಇದರಿಂದ ಜೀವನ ಮಾಡ್ತಾರೆ ಎಷ್ಟೋ ಹುಡುಗರುಗಳು. ರ್ಯಾಪಿಡೋ ಇವೆಲ್ಲ ಬರಲಾಗಿ ಅರ್ಧಕ್ಕರ್ಧ ಆಟೋ ಡ್ರೈವರ್ಗಳ ಜೀವನ ಬರ್ಬಾದ್ ಆಯ್ತೈತೆ. ಆಟೋ ಡ್ರೈವರ್ ಇನ್ಶೂರೆನ್ಸ್ ಇಷ್ಟನ್ನ ಕಿತ್ಕೊಂಡು ಹೋಗ್ತಿತ್ತಪ್ಪ. ನನಗೆ ಅರ್ಥ ಆಗ್ತಿಲ್ಲ. ಮೈಕ್ರೋ ಫಿನಾನ್ಸ್ ವಿಷಯಕ್ಕೆ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಅಂತ ಕುಣಿತಾ ಇದ್ದಾರೆ. ಬಡ್ಡಿ ತಿಂದು ಮನೆಗಳೆಲ್ಲ ಎಷ್ಟೋ ಜನ ಬಡ್ಡಿ ಕಟ್ಟಕ್ಕಾಗದೆ ಸೂಸೈಡ್ ಮಾಡ್ಕೊಂಡು ಇತಿಹಾಸ ಇತ್ತು. ಅವತ್ಯಾರು ಇದನ್ನು ಜಾಸ್ತಿ ಮಾಡಲಿಲ್ಲ. ಎಷ್ಟೋ ಆಟೋಗಳನ್ನ ಇವರೆಲ್ಲ ಕಿತ್ಕೊಂಡು ಹೋದ್ರಪ್ಪ, ಅವತ್ತೆಲ್ಲ ಹೋಗಿದ್ದು ಸರ್ಕಾರ ಗೊತ್ತಿಲ್ಲ. ಇವತ್ತು ಮೈಕ್ರೋ ಫಿನಾನ್ಸ್ ಮೇಲೆ ದಾಳಿ ಮಾಡ್ತಿದ್ದೀರಿ ಅನ್ನೋದಾದ್ರೆ, ಮೈಕ್ರೋ ಫಿನಾನ್ಸ್ ಕಡಿಮೆ ಬಡ್ಡಿಗೆ ಸಿಗ್ತಾರೆ. ಹಂಗೆ ನೋಡಿದ್ರೆ ಹಿಂದೆ 5 ರೂಪಾಯಿ 10 ರೂಪಾಯಿ ಬಡ್ಡಿಗಿಂತ ಪರವಾಗಿಲ್ಲ ಇವರು. ಸರ್ಕಾರದ ಆಲೋಚನೆ, ಒಬ್ಬ ಕಾಂಗ್ರೆಸ್ ಸರ್ಕಾರದ ಒಬ್ಬ ಹಿರಿಯ ಶಾಸಕ ಯಾವ ಸಲಹೆಗಾರ ಇದೆಲ್ಲ ಯಾಕೆ ಬೇಕು? ನನ್ನ ಕ್ಷೇತ್ರಕ್ಕೆ 1 ರೂಪಾಯಿ ಪಡ್ಕೋಸಿ ಅನುದಾನ ತಗೊಂಡು ಹೋಗಿ ನನಗೆ ಯೋಗ್ಯತೆ ಇಲ್ಲ ಅಂದರೆ ಯಾಕಿರಬೇಕು ಅಂತ ರಾಜೀನಾಮೆ ಕೊಡ್ತಾರೆ. ಯಾಕೆ ಅವ್ರ ಕೈಲಿಗೆ ಅನುದಾನ ಕೊಡೋಕ್ಕಾಗ್ತಾಯಿಲ್ಲ? ನಿಮ್ಮ ಕೈಲಿ ತಗೊಂಡು 50-60 ಕೋಟಿ ಇಲ್ಲಿ ಹೊಂದಾಣಿಕೆ ಮಾಡ್ತಾ ಇದ್ದೀರಿ. ದುಡಿಯೋ ಕೈಗಳಿಗೆ ಸಪೋರ್ಟ್ ಕೊಡ್ತಾ ಇಲ್ಲ. ದುಡಿಯೋ ಕೈಗಳು ಯಾವುದು? ಆಟೋ ಡ್ರೈವರ್, ಸ್ವಿಗ್ಗಿ, ಝೊಮ್ಯಾಟೊ ಮಾಡೋ ಲಿಸ್ಟ್ ಆಗಿರೋರಿಗೆ ಕೊಡಿ. ಅವ್ರ ಥ್ರೂ ಅವ್ರ ಅಕೌಂಟ್ಗೆ ಹಾಕಿ 2,000. ಸ್ವಿಗ್ಗಿ ಮಾಡೋರ್ಗೆ 2,000 ಹಾಕಿ, ಝೊಮ್ಯಾಟೊ ಮಾಡೋರ್ಗೆ 2,000 ಹಾಕಿ, ಆಟೋ ಡ್ರೈವರ್ಗೆ 2,000 ಹಾಕಿ. ಅದಾಕ್ಲಿಲ್ಲ ಅಂತಂದ್ರೆ ಅವ್ರಿಗೆ ಫ್ರೀ ಇನ್ಶೂರೆನ್ಸ್ ಕೊಡಿ, ಅವ್ರ ಫ್ರೀ DL ಕೊಡಿ. ಪಾಪ ಬೇಡ್ತಾ ಇರ್ತಾರೆ, ಸಾರ್ ಇಲ್ಲ ಸಾರ್, ಮೊದಲನೇ ಸಾರ್ ಇದೊಂದು ಬಿಟ್ಬಿಡಿ ಸಾರ್ ಅಂತ. ಅಲ್ಲಿ ಕೊಡೋದಂತೆ, ಮತ್ತೆ ಇಲ್ಲಿ ಕಲೆಕ್ಟ್ ಮಾಡಿಸೋದಂತೆ. ಉದ್ದೇಶ ಒಳ್ಳೇದು ಮಾಡಬೇಕು ಅಂತ ತಾನೆ. ದುಡಿಯೋ ಕೈಗಳಿಗೆ ನಾವು ಶಕ್ತಿ ಕೊಡ್ತೀವಿ ಅಂತಿರ್ತಾನೆ. ದುಡಿಯೋ ಕೈಗಳಿಗೆ ಯಾಕೆ ಕೈ ಇಸ್ಕೊಂಡು ನಿಂತ್ಕೊಂಡು ಬೇಡ ಥರ ಮಾಡ್ತೀರಾ? ಪೊಲೀಸ್ನವ್ರ ಮುಂದೆ ಬಿಟ್ಬಿಡ್ರಪ್ಪ ಅಂತ ಕೇಳಕ್ಕೆ
ಕೊಡಿ, ಸರ್ಕಾರದಿಂದ DL ಕೊಡಿ, ಸರ್ಕಾರದಿಂದ ಇನ್ಶೂರೆನ್ಸ್ ಕೊಡಿ. ಯಾಕಂದ್ರೆ ಒಬ್ಬ BR ಪಾಟೀಲ್ ಅಂತ ಯೋಗ್ಯ, ಅರ್ಹ, ಅಪರೂಪದ ರಾಜಕಾರಣಿಗಳೇ ರಾಜಕಾರಣ ಮಾಡೋಕ್ಕಾಗಲ್ಲ, ಬಿಟ್ಬಿಡ್ರಪ್ಪ ನಮ್ಮನ್ನ ಅಂತ ಕೇಳ್ತಾವ್ರೆ ಅಂದ್ರೆ ಇದಕ್ಕಿಂತ ವರ್ಷ ಸನ್ನಿವೇಶ ಇನ್ನೊಂದಿಲ್ಲ. ಯಾಕೆಂದ್ರೆ 224 ಮಂದಿಯಲ್ಲಿ ಕರೆಕ್ಟಾಗಿ ಹುಡ್ಕೊಂಡ್ರೆ ನಿಮ್ಗೊಂದು 20-30 ಮಂದಿ ಸಿಗ್ಬೋದೇನೋ ಯೋಗ್ಯರು ಅಂತ. 20-30 ಮಂದಿ ಸಿಗ್ಬೋದೇನೋ ಇವತ್ತು. ಅಲ್ಲೆಲ್ಲ ಇಸ್ಪಿಟ್ ಆಡ್ಸ್ಕೊಂಡು ನಿಂತಿರ್ತಾರೆ, ಇಲ್ಲಿ ಬಂದು MLA ಆಗ್ತಾರೆ. ಅಲ್ಲಿ ಆಡ್ಸೋದ್ರ ಜೊತೆಗೆ ಇಲ್ಲೂ ಆಡ್ಸಿರ್ತಾರೆ. ಅಲ್ಲೆಲ್ಲ ದಂಧೆ ಮಾಡ್ಕೊಂಡು ನಿಂತಿರ್ತಾರೆ, ಇಲ್ಲಿ ಬಂದು ಗೆಲ್ತಾರೆ, ಮತ್ತೆ ಕ್ಷೇತ್ರದಲ್ಲಿ ದಂಧೆ ಮಾಡ್ತಾರೆ. ಅವನು 16 ಕೋಟಿ ಇಟ್ಟಿದ್ರು ಕೂಡ ಯೋಗ್ಯ ಆದ್ರೆ ಹೆಣ್ಣು ಕೊಡ್ತಾರೆ, ಅಯೋಗ್ಯ ಆದ್ರೆ ಹೆಣ್ಣು ಕೊಡಲ್ಲ. ಆದ್ರೆ ಓಟ್ ಮಾತ್ರ ಅಯೋಗ್ಯನಿಗೆ ಕೊಡ್ತಾರೆ. ಅವ್ನು ತಲೆ ಹಿಡದ್ನ, ತಲೆ ಹೊಡೆದ್ನ, ತಲೆ ಓಡಿಸೋದ್ನ ಯಾವ ದುಡ್ಡು ಕೊಡ್ತಾವನೆ ನಮಗೆ ಅಂತ ಯೋಚನೆ ಮಾಡಲ್ಲ ಜನ. ಬಟ್ ಗೊತ್ತಿಲ್ಲ, ನಾನು ಯಾಕೋ ಒಂಥರ ನಿನ್ನೆ ಅಂಗನವಾಡಿ ಪಾಪ ಕಾರ್ಯಕರ್ತೆಯರನ್ನ ಆ ಟೆಂಟ್ ಕಿತ್ತು ಅಲ್ಲಿಂದ ಖಾಲಿ ಮಾಡಿಸಂತ ರೀತಿ ಬಗ್ಗೆ ಸಿಟ್ಟಿದೆ ನನಗೆ, ಸಿಟ್ಟಿದೆ. ಆ ದುಡ್ಡನ್ನ ಅಂಗನವಾಡಿ ಕಾರ್ಯಕರ್ತ 5,000 ಜಾಸ್ತಿ ಮಾಡಿದ್ರಾಗಿರೋದು, ಆ ದುಡ್ಡನ್ನು ಪೌರ ಕಾರ್ಮಿಕರಿಗೆ 5,000 ಜಾಸ್ತಿ ಮಾಡಿದ್ರಾಗಿರೋದು, ಆ ಗ್ಯಾರಂಟಿ ದುಡ್ಡಲ್ಲಿ ತಗೊಂಡೋಗಿ ಆಟೋ ಡ್ರೈವರ್ಗಳಿಗೆ ತಿಂಗಳ 2,000 ಕೊಟ್ಟಿದ್ರಾಗಿರೋದು, ಆ ಸ್ವಿಗ್ಗಿ ಝೊಮ್ಯಾಟೊ ಮಾಡೋ ಹುಡುಗರು ಕೊಟ್ಟಿದ್ರಾಗಿರೋದು. ದುಡಿದು ತಿನ್ನೋ ಕೈಗಳಿಗೆ, ದುಡಿದು ತಿನ್ನೋ ದೇಹಕ್ಕೆ ಸಪೋರ್ಟ್ ಬೇಕಾಗಿತ್ತು. ದುಡಿದು ತಿನ್ನೋರ ಬಡದು ಕಿತ್ಕೊಳ್ಳೋ ಕೆಲಸ. ಇನ್ನೊಂದು ಸುದ್ದಿ, ಕೊಪ್ಪಳ ಜಿಲ್ಲೆಯ ಸಾವಿರಾರು ಶಾಲಾ ಮಕ್ಕಳಿಗೆ ಕನ್ನಡ ಓದಲು ಬರೆಯಲು ಬರುವುದಿಲ್ಲ, ಶಿಕ್ಷಣ ಇಲಾಖೆಯಿಂದ ಆಘಾತಕಾರಿ ಮಾಹಿತಿ. ಕೊಪ್ಪಳ ಜಿಲ್ಲೆಯ ಸಾವಿರಾರು ಶಾಲಾ ಮಕ್ಕಳಿಗೆ ಕನ್ನಡ ಓದಲು ಮತ್ತು ಬರೆಯಲು ಬರುವುದಿಲ್ಲ. ಕೆಲವು ತಿಂಗಳ ಹಿಂದೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಜಿಲ್ಲೆಯ ಕೆಲವು ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿದಾಗ ಈ ಆಘಾತಕಾರಿ ಮಾಹಿತಿ ಬೆಳಕಿಗೆ ಬಂದಿದೆ. ಜಿಲ್ಲೆಯಲ್ಲಿ SSLC ಫಲಿತಾಂಶಗಳನ್ನು ಸುಧಾರಿಸುವ ಮಾರ್ಗಗಳನ್ನು ಚರ್ಚಿಸಲು ಕರೆದ ಸಭೆಯಲ್ಲಿ ಅಧಿಕಾರಿಗಳು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ವಿಷಯವನ್ನ ಪ್ರಸ್ತಾಪಿಸಿದರು. ಸಮೀಕ್ಷೆಯ ಪ್ರಕಾರ 7,000 SSLC ವಿದ್ಯಾರ್ಥಿಗಳಿಗೆ ಕನ್ನಡ ಮತ್ತು ಇಂಗ್ಲಿಷ್ ಓದಲು ಮತ್ತು ಬರೆಯಲು ಬರುವುದಿಲ್ಲ ಎಂದು MLC ಹೇಮಲತಾ ನಾಯಕ್ ಅವರು ಸೆಷನ್ನಲ್ಲಿ ಹೇಳಿದರು. ಈ ಬಾರಿ SSLC ಪರೀಕ್ಷೆಯ ವೇಳಾಪಟ್ಟಿ ಬಿಡುಗಡೆಯಾಗಿರುವುದರಿಂದ ಅವರ ಪೋಷಕರು ಚಿಂತಿತರಾಗಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗ SSLC ಪರೀಕ್ಷೆಗೆ ಸಿದ್ಧವಾಗುತ್ತಿರುವ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ABCD ಮತ್ತು ಅ-ಆ-ಇ ಕಲಿಸಲು ಆರಂಭಿಸಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಪೋಷಕ ಮತ್ತು ತಮ್ಮ ಮಕ್ಕಳೆಲ್ಲ ಶಾಲೆಗಳಿಗೆ ಕಳಿಸುವುದರಲ್ಲಿ ಕಳಿಸ್ತಾ ಇಲ್ಲ. ಯಾಕೆಂದರೆ ಅವರಲ್ಲಿ ಹೆಚ್ಚಿನವರು ದಿನಗೂಲಿ ಕಾರ್ಮಿಕರು ಅಥವಾ ತರಕಾರಿ ಮಾರಾಟಗಾರರಾಗಿರ್ತಾರೆ. ಅವರು ತಮ್ಮ ಮಕ್ಕಳನ್ನ ತಮ್ಮೊಂದಿಗೆ ಕೆಲಸದ ಸ್ಥಳಗಳಿಗೆ ಕರೆದೊಯ್ಯುತ್ತಾರೆ. ಶಿಕ್ಷಕರಿಂದ ಬಲವಂತವಾಗಿ ಸರ್ಕಾರಿ ಶಾಲೆಗಳಿಗೆ ಸೇರಿಸಲ್ಪಟ್ಟ ಅನೇಕ ಮಕ್ಕಳು ನಿಯಮಿತವಾಗಿ ತರಗತಿಗಳಿಗೆ ಹಾಜರಾಗುವುದಿಲ್ಲ. ಜಿಲ್ಲೆಯ ಕಿನ್ನಾಲ್ ಗ್ರಾಮದ ನಿವಾಸಿ ರಮೇಶ್ ಬಡಿಗೇರ್ ಗ್ರಾಮೀಣ ಪ್ರದೇಶದ ಬಡ ಪೋಷಕರು ತಮ್ಮ ಮಕ್ಕಳು ಹಣ ಸಂಪಾದಿಸಲೇಬೇಕೆಂದು ಬಯಸುತ್ತಾರೆ. ಅವರನ್ನ ಶಾಲೆಗಳಿಗೆ ಕಳುಹಿಸಲು ಅವರು ಆಸಕ್ತಿ ಹೊಂದಿಲ್ಲ. ಅನೇಕ ಪೋಷಕರು ಅನಕ್ಷರಸ್ಥರು ಮತ್ತು ಅವರಿಗೆ ಶಿಕ್ಷಣದ ಮಹತ್ವ ತಿಳಿದಿಲ್ಲ. ಶಿಕ್ಷಕರು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಅಂತಹ ವಿದ್ಯಾರ್ಥಿಗಳನ್ನು ಉನ್ನತ ತರಗತಿಗಳಿಗೆ ಬಡ್ತಿ ನೀಡಬಾರದು ಎನ್ನುತ್ತಾರೆ. ವಿಧಾನ ಪರಿಷತ್ ಸದಸ್ಯ ಹೇಮಲತಾ ನಾಯಕ್ ಇತ್ತೀಚೆಗೆ ಬೆಳಗಾವಿಯಲ್ಲಿ ನಡೆದ ಅಧಿವೇಶನದಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿದ್ರು. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರನ್ನ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಸಚಿವರು ಇದನ್ನು ಪರಿಶೀಲಿಸಿ ಅದಕ್ಕೆ ಅನುಗುಣವಾಗಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಆದರೆ ಇಲ್ಲಿಯವರೆಗೆ ಯಾವುದೇ ಗಂಭೀರ ಕ್ರಮ ಆಗಿಲ್ಲ ಅಂತ MLC ಹೇಮಲತಾ ನಾಯಕ್ ಹೇಳ್ತಾರೆ. ಇದು ನಿನ್ನ ಮಗನ್ನ ಯಾವುದೋ ತರಕಾರಿ ಅಲ್ಲಿ ಕರ್ಕೊಂಡು ಹೋಗ್ಬೇಡ ಕಣಪ್ಪ, ತಗೊಂಡು ನಿನ್ನ ತಿಂಗಳಿಗೆ 2,000 ಅಲ್ಲಿ ಕೊಡಬೇಕಾಗಿತ್ತು. ದುಡಿಯೋರು ಸಪೋರ್ಟ್ ಮಾಡಬೇಕಲ್ಲ. ರೋಡ್ ಸೈಡ್ ಅಂಗಡಿ ಹಾಕಂಗಿಲ್ಲ, ಅದು ಮಾಡಂಗಿಲ್ಲ, ಇದು ಮಾಡಂಗಿಲ್ಲ. ಹಂಗಾರೆ ಅಂಗಡಿ ಹಾಕೊಡಿ, ನೀವೇ ಒಂದು ಕಾಂಪ್ಲೆಕ್ಸ್ ಕಟ್ಟಿ ಫ್ರೀ ಕೊಡಿ ಬಡವ್ರಿಗೆ. ಹಂಗಾರೆ ಸರ್ಕಾರ ಕಡೆಗಳಿಗೆ ಓಟನ್ನು ಸೆಳೆಯಲ್ವ ಸುನೀಲ್ ಕುನ್ನಿಗೋಳ್ ಅಂತಪ್ಪ. ಅಟ್ಲೀಸ್ಟ್ ಬೇಸಿಕ್ ಆಗಿ ಯೋಚನೆ ಮಾಡಬೇಕಾಗಿತ್ತು ಏನು ಕೊಡ್ಬೋದು ಅಂತ. ಇವೆಲ್ಲವನ್ನು ಕೊಟ್ಟು ಅದು 10 ಗ್ಯಾರಂಟಿ 5 ಇನ್ನೂ 10 ಕೊಡ್ಲಿ. ಎಷ್ಟೋ ಜನ ಇವತ್ತು ಭಾಳ ಒದ್ದಾಡ್ತಾವ್ರ ಜೀವನದಲ್ಲಿ. ಏನು ಅಂಗನವಾಡಿ ಕಾರ್ಯಕರ್ತರು ಕೂಡ ಸಾಕಾಗತ್ತೆ ಅನ್ನೋದನ್ನ. ಅವ್ರ ಮಹಾ ತಾಯಂದಿರವರು 10-20 ಮಕ್ಕಳಿಗೆ ಊಟ ಕೊಟ್ಟು ಅವ್ರದೆಲ್ಲ ನೋಡ್ಕೊಂಡು ಆ ಪಾಡು ಅವ್ರು ಕೊಡಲ್ಲ. ಮಲ್ಲೆಲ್ಲ ಗಂಡನ ಮಾತು ಕೇಳ್ತಾರೋ ಬಿಡ್ತಾರೋ ಯಾರೋ ಹೇಳಿದ್ನಲ್ಲ, ಬೇಸಿಕ್ ಅವ್ರು ಕೊಡಬೇಕಾಗಿತ್ತು ಅಂತ. ಅಂಗನವಾಡಿ ಕಾರ್ಯಕರ್ತರಿಗೆ, ಪೌರ ಕಾರ್ಮಿಕರಿಗೆ, ಆಟೋ ಡ್ರೈವರ್ಗಳಿಗೆ, ಸ್ವಿಗ್ಗಿ ಝೊಮ್ಯಾಟೊ ಮಾಡೋ ಹುಡುಗರಿಗೆ, ಎಲ್ಲ ಡ್ರೈವರ್ಗಳಿಗೆ, BMTC KSRTC ಅವ್ರಿಗೆ, ದುಡಿದು ತಿನ್ನುವ ಜನಗಳಿಗೆ ಶಕ್ತಿ ತುಂಬೋ ಕೆಲಸ ಮಾಡಲಿಲ್ಲ. ಪಾಪ BR ಪಾಟೀಲ್ ಹೇಳೋದಲ್ಲ ಅರ್ಥ ಇದೆ. ಮುಂದಿನ ಸುದ್ದಿ ಮಧು ಬಂಗಾರಪ್ಪ ಅವ್ರದ್ದು. ಮಧು ಬಂಗಾರಪ್ಪ ಅವರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಭಿವೃದ್ಧಿಗೆ ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ನಿಂದ 2,000 ಕೋಟಿ ಸಾಲ ನೀಡಲು ಮುಂದು ಅಂತ ಮಧು ಬಂಗಾರಪ್ಪ ಹೇಳಿದ್ದಾರೆ. ರಾಜ್ಯದಲ್ಲಿ ಹೊಸದಾಗಿ ಆರಂಭಿಸಲಾಗ್ತಿರ್ತಕ್ಕಂಥ
450 ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ಮೂಲಸೌಕರ್ಯ ಕಲ್ಪಿಸಲು ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ 2,000 ಕೋಟಿ ದೀರ್ಘಾವಧಿ ಸಾಲ ನೀಡಲು ಮುಂದಾಗಿದೆ ಎಂದು ಶಾಲಾ ಶಿಕ್ಷಣ ಸಚಿವ ಸಾಕ್ಷರತಾ ಇಲಾಖೆ ಸಚಿವ ಮಧು ಬಂಗಾರಪ್ಪ ಹೇಳಿದರು. ಇದರೊಂದಿಗೆ ರಾಜ್ಯ ಸರ್ಕಾರ 500 ಕೋಟಿ ಅನುದಾನ ನೀಡಲಿದೆ ಅಂತ ಮಾಹಿತಿಯನ್ನು ಸಚಿವರು ಕೊಟ್ಟರು. ಎಡಿಬಿ ಸಾಲಗಳನ್ನು ಸುಲಭವಾಗಿ ಮಂಜೂರು ಮಾಡುವುದಿಲ್ಲ. ಎಡಿಬಿ ಮೊದಲ ಬಾರಿಗೆ ರಾಜ್ಯದ ಶಿಕ್ಷಣ ಇಲಾಖೆಗೆ ಸಾಲವನ್ನು ಮಂಜೂರು ಮಾಡಿದೆ ಅಂತ ಹೇಳಿದರು. ಶಿಕ್ಷಣ ಇಲಾಖೆ ಹಲವಾರು ಸವಾಲುಗಳನ್ನು ಎದುರಿಸುತ್ತಿದೆ. ಜನರು ಈ ಸಮಸ್ಯೆಗಳನ್ನು ಪರಿಹರಿಸಲು ನಮ್ಮನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಈ ಅನುದಾನದಲ್ಲಿ ಕೆಪಿಎಸ್ ಶಾಲೆಗಳಿಗೆ ನೂತನ ಕಟ್ಟಡ, ಮೈದಾನ ಸೇರಿದಂತೆ ಅಗತ್ಯ ಸೌಲಭ್ಯ ಕಲ್ಪಿಸಲು 6 ರಿಂದ 8 ಕೋಟಿವರೆಗೆ ವ್ಯಯಿಸಲಾಗುವುದು. ಪಾಲಕರಿಂದ ಬೇಡಿಕೆ ಹೆಚ್ಚುತ್ತಿರುವ ಕಾರಣ ಮುಂಬರುವ ಶೈಕ್ಷಣಿಕ ವರ್ಷದಿಂದ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲೂ ಎಲ್ಕೆಜಿ, ಯುಕೆಜಿ ವಿಭಾಗ ಆರಂಭಿಸಲು ನಿರ್ಧರಿಸಲಾಗಿದೆ. ಇಲ್ಲಿಯವರೆಗೆ ಆಯ್ದ ಶಾಲೆಗಳಲ್ಲಿ ಪ್ರಾಯೋಗಿಕವಾಗಿ ಈ ತರಗತಿಗಳು ನಡೆಯುತ್ತಿವೆ ಅಂತ ಹೇಳಿದರು. ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ 25,000 ವಿದ್ಯಾರ್ಥಿಗಳಿಗೆ ಕಳೆದ ವರ್ಷ ನೀಟ್ ಸಿಇಟಿ ತರಬೇತಿ ನೀಡಲಾಗಿತ್ತು. ಈ ವರ್ಷದಿಂದ ಯಾವುದೇ ಮಿತಿ ಇರುವುದಿಲ್ಲ, ಎಲ್ಲಾ ವಿದ್ಯಾರ್ಥಿಗಳಿಗೂ ತರಬೇತಿ ವ್ಯವಸ್ಥೆ ಮಾಡಲಾಗುವುದು ಅಂತ ಮಧು ಬಂಗಾರಪ್ಪ ತಿಳಿಸಿದರು. ಒಳ್ಳೆ ಬೆಳವಣಿಗೆ ಇವೆಲ್ಲ. ಒಂದು ಮಗುಗೆ ಸರ್ಕಾರ ಸುಮಾರು ವರ್ಷಕ್ಕೆ 40 ರಿಂದ 50 ಸಾವಿರ ಖರ್ಚು ಮಾಡುತ್ತೆ ಸರ್ಕಾರಿ ಶಾಲೆ ಮಗುಗೆ. ಬಟ್ ಆ 50 ಸಾವಿರಕ್ಕೆ ತಕ್ಕಂಥದ್ದು ಶಿಕ್ಷಣ ಬರ್ತಿದೆಯಾ ಅಂದರೆ ಇಲ್ಲ, ಬರ್ತಾ ಇಲ್ಲ. ಸೊ ಆ ದಿಸೆಯಲ್ಲಿ ಆಲೋಚನೆ ಆಗಬೇಕು. ಸರ್ಕಾರಿ ಶಾಲೆಯಲ್ಲಿ ಓದ್ದವರೇ ಇವತ್ತೆಲ್ಲ ದೊಡ್ಡ ದೊಡ್ಡ ಹಂತದಲ್ಲಿರೋದು. ನಾವು ಅಂತ ಎಡೆಡ್ ಸ್ಕೂಲಲ್ಲಿ ಓದಿ ಬಂದವರೇ ಇಲ್ಲಿ. ಒಂದು ವಿಷಯ ಅಂತೂ ಸ್ಪಷ್ಟ, ಈ ಭ್ರಷ್ಟಾಚಾರ ಜೊತೆಗೆ ಯಾವುದೇ ವಿಷನ್ ಇಲ್ಲದೆ ಘೋಷಣೆ ಮಾಡೋ ಯೋಜನೆಗಳು ಸಮಾಧಿ ಮಾಡಿಬಿಡ್ತಾವೆ ನಮ್ಮನ್ನು. ಮುಂದೆ 25 ಲಕ್ಷ ರು ಲಂಚ ಪಡೆದ ಆರೋಪ ಮಾಜಿ ಸಚಿವ ಪುಟ್ಟರಂಗ ಶೆಟ್ಟಿ ವಿರುದ್ಧ ಸೂಕ್ತ ತನಿಖೆಗೆ ವಿಶೇಷ ನ್ಯಾಯಾಲಯ ಆಗ್ರಹ ಮಾಡಿದೆ. ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಹಿಂದುಳಿದ ವರ್ಗಗಳ ಸಚಿವರಾಗಿದ್ದ ಸಿ ಪುಟ್ಟರಂಗ ಶೆಟ್ಟಿ ವಿರುದ್ಧದ ಆರೋಪಗಳ ಕುರಿತು ಲೋಕಾಯುಕ್ತ ಪೊಲೀಸರು ಸಲ್ಲಿಸಿದ ಆರೋಪ ಪಟ್ಟಿಯನ್ನು ಗಂಭೀರವಾಗಿ ಪರಿಗಣಿಸಿ ಹೆಚ್ಚಿನ ತನಿಖೆ ನಡೆಸಿ 3 ತಿಂಗಳೊಳಗೆ ವರದಿ ಸಲ್ಲಿಸುವಂತೆ ವಿಶೇಷ ಲೋಕಾಯುಕ್ತ ನ್ಯಾಯಾಲಯ ಪೊಲೀಸರಿಗೆ ನಿರ್ದೇಶಿಸಿದೆ. 2019 ಜನವರಿಯಲ್ಲಿ ವಿಧಾನಸೌಧದಲ್ಲಿ ಶೆಟ್ಟಿ ಅವರ ಆಪ್ತ ಸಹಾಯಕನಿಂದ 25,76,000 ರುಗಳನ್ನು ವಶಪಡಿಸಿಕೊಂಡ ಪ್ರಕರಣದಲ್ಲಿ ಸಚಿವರು ಮತ್ತು ಗುತ್ತಿಗೆದಾರರು ಭಾಗಿಯಾಗಿದ್ದಾರೆ ಎಂದು ಆರೋಪಿಸಲಾಗಿದೆ. ನ್ಯಾಯಾಧೀಶ ಕೆಎಂ ರಾಧಾಕೃಷ್ಣ ಶುಕ್ರವಾರ ಆದೇಶ ಹೊರಡಿಸಿದ್ರು. ಆದರೆ ಶೆಟ್ಟಿ ಅವರ ಆಪ್ತ ಸಹಾಯಕ ಎಸ್.ಎ. ಮೋಹನ್ ಕುಮಾರ್ ಅವರನ್ನ ಭ್ರಷ್ಟಾಚಾರ ತಡೆ ಕಾಯ್ದೆಯಡಿ ವಿಧಾನಸೌಧ ಪೊಲೀಸರು ದಾಖಲಿಸಿದ ಪ್ರಕರಣದಿಂದ ಬಿಡುಗಡೆ ಮಾಡಲು ನ್ಯಾಯಾಲಯ ನಿರಾಕರಿಸಿದೆ. ಮೋಹನ್ ಕುಮಾರ್ ಅವರ ಬಳಿ ಹಣವಿರುವ ಚೀಲ ಪತ್ತೆಯಾಗಿತ್ತು. ಮೋಹನ್ ಕುಮಾರ್, ಅನಂತ ಶಂಕರ್, ಶ್ರೀನಿಧಿ, ನಂದನಾ ಮಂಜುನಾಥ್ ಮತ್ತು ಕೃಷ್ಣಮೂರ್ತಿ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಆದರೆ ನಂತರ ಎಸಿಬಿ ರದ್ದುಗೊಳಿಸಿದ ಕಾರಣ ಪ್ರಕರಣವನ್ನು ಬೆಂಗಳೂರು ವಿಭಾಗ ಲೋಕಾಯುಕ್ತ ಪೊಲೀಸರಿಗೆ ವರ್ಗಾಯಿಸಲಾಯಿತು. ಅವರು ಮೋಹನ್ ಕುಮಾರ್ ವಿರುದ್ಧ ಮಾತ್ರ ಆರೋಪ ಪಟ್ಟಿ ಸಲ್ಲಿಸಿ ಯಾವುದೇ ಸಾಕ್ಷಿ ಕಂಡು ಬಂದಿಲ್ಲ ಎಂದು ಹೇಳಿ ಇತರ 5 ಆರೋಪಿಗಳನ್ನು ಕೈಬಿಟ್ಟರು ಮತ್ತು ಪುಟ್ಟರಂಗ ಶೆಟ್ಟಿಯನ್ನು ಸಾಕ್ಷಿಯಾಗಿ ಪರಿಗಣಿಸಲಾಗಿತ್ತು. ದುರಂತ ಹೆಂಗೆ ಅಂದರೆ, ಈ ಸಚಿವರಾಗಿದ್ದಾಗೆ ಲಂಚ ಪಡ್ಕೊಂಡಂಥ ಆರೋಪ ಗಂಭೀರವಾದಂಥ ಪ್ರಕರಣ. ಆದರೆ ಮತ್ತೆ ಚುನಾವಣೆಯಲ್ಲಿ ಗೆಲ್ತಾರೆ. 23ರಲ್ಲಿ ಗೆಲ್ತಾರೆ ಇವರು, ಮತ್ತೆ ಗೆದ್ದಿದ್ದಾರೆ. ಹಾಗಾಗಿ ಹಣ ಲೂಟಿ ಹೊಡಿಲಿ, ಏನೇ ಮಾಡಲಿ ಬಂದರೂ ಕೂಡ ವಿಡಿಯೋದಲ್ಲಿ ಸಿಗಾಕೊಂಡವರು, ಅಲ್ಲಿ ಸಿಗಾಕೊಂಡವರು ಎಲ್ಲ ಮತ್ತೆ ಆಯ್ಕೆ ಆಗ್ತಿರ್ತಾರೆ. ಹಾಗಾಗಿ ಗೊತ್ತು ಇವ್ರಿಗೆ, ಇನ್ನು 25 ಲಕ್ಷ ಅಲ್ಲ 250 ಕೋಟಿ ಹೊಡೆದ್ರು ಜನ ಮತ್ತೆ ನಮ್ಮನ್ನು ಗೆಲ್ಲಿಸ್ತಾರೆ. ಜನಕ್ಕೆ ಮೊದಲನೇದಾಗಿ ಬದ್ಧತೆ ಇಲ್ಲ, ತಿಳುವಳಿಕೆ ಇಲ್ಲ, ಮತ್ತು ಅವ್ರು ಸ್ಟ್ರಾಂಗ್ ಇಲ್ಲ. ಹಾಗಾಗಿ ರಾಜಕಾರಣಿಗಳ ದಾರಾಮಿನ್ನುವೆ. ನಾವು 25 ಹೊಡೆದ್ರು ಅಷ್ಟೇ, 250 ಹೊಡೆದ್ರು ಅಷ್ಟೇ, 2,500 ಕೋಟಿ ಹೊಡೆದ್ರು ಅಷ್ಟೇ ನಮ್ಗೆ ಗೆಲ್ಲಿಸ್ತಾರೆ ಅನ್ನೋದು ಇವೆಲ್ಲ ಬೆಂಚ್ ಮಾರ್ಕ್ ಸೆಟ್ ಆಗ್ಬಿಡ್ತಾ ಇದೆ. ಹಾಗಾಗಿ ಹೇಳಿದ್ವಲ್ಲ, ಜನ ಹಣ ಇಸ್ಕೋಬೇಕಾದ್ರೆ ಇದು ತಲೆ ಹೊಡೆದಿದ್ದ, ತಲೆ ಹಿಡ್ದಿದ್ದ, ತಲೆ ಓಡಿಸಿದ್ದ, ಕಷ್ಟಪಟ್ಟಿದ್ದ, ಬೆವರು ಸೋರಿಸಿದ್ದ, ಈ ದುಡ್ಡು ತಗೊಂಡು ಓಟ್ ಹಾಕ್ತಿದ್ವಿ ಅಂತ ಆಲೋಚನೆ ಮಾಡಿದೆ. ಯೋಗ್ಯನ ಆಯ್ಕೆ ಮಾಡಿದ್ರೆ ಇವೆಲ್ಲ ಸಮಸ್ಯೆ ಇರಲ್ಲ. ಯೋಗ್ಯನ ಆಯ್ಕೆ ಮಾಡಿದ್ರೆ ಸರ್ಕಾರಗಳು ಸರಿ ಇರ್ತವೆ, ವ್ಯವಸ್ಥೆ ಸರಿ ಇರ್ತದೆ. ಜನಗಳು ಕೂಡ ಈ ದಿಸೆಯಲ್ಲಿ ಬದಲಾಗಲಿಲ್ಲ ಅಂದ್ರೆ ಆಗಲ್ಲ. ಫಿಲಿಡೆಲ್ಫಿಯಾದಲ್ಲಿ ಮೆಡಿಕಲ್ ಜೆಟ್ ವಿಮಾನ ಪತನ, 6 ಮಂದಿ ಸಾವು, ಹಲವು ಮನೆಗಳಿಗೆ ಬೆಂಕಿ. ಅಮೆರಿಕಾದಲ್ಲಿ ಮತ್ತೊಂದು ವಿಮಾನ ಅಪಘಾತ ಸಂಭವಿಸಿದೆ. ಫಿಲಡೆಲ್ಫಿಯಾದಲ್ಲಿ ಮೆಡಿಕಲ್ ಜೆಟ್ ಪತನಗೊಂಡ ಹಿನ್ನೆಲೆಯಲ್ಲಿ ಅದರಲ್ಲಿದ್ದ 6 ಮಂದಿ ಸಾವನ್ನಪ್ಪಿದ್ದಾರೆ. ಮೆಡ್ಜೆಟ್ಸ್ ಕಂಪನಿಗೆ ನೋಂದಾಯಿಸಲಾದ ವಿಮಾನವು ಮಿಸೌರಿಯ ಸ್ಟಿಂಗ್ಫೀಲ್ಡ್ಗೆ ಹೋಗುವ ಮಾರ್ಗದಲ್ಲಿ ಸಂಜೆ 6 ಗಂಟೆಗೆ ಟೇಕ್ ಆಫ್ ಆಗಿತ್ತು. ಅಲ್ಲಿಂದ 1,600 ಅಡಿ ಎತ್ತರವನ್ನು ತಲುಪಿದ ನಂತರ 30 ಸೆಕೆಂಡುಗಳಲ್ಲಿ ರಾಡರ್ನಿಂದ ಬೇಗನೆ ಕಣ್ಮರೆಯಾಯಿತು. ಪತನಗೊಂಡ ಪರಿಣಾಮ ಭಾರೀ ಬೆಂಕಿ ಹೊತ್ತುಕೊಂಡಿದೆ. ಈ ಪರಿಣಾಮ ಆ ಪ್ರದೇಶದಲ್ಲಿನ ಮನೆಗಳು ಮತ್ತು ಕಾರುಗಳು ಸುಟ್ಟು ಭಸ್ಮವಾಗಿವೆ ಅಂತ ತಿಳಿದು ಬಂದಿದೆ. 4 ಸಿಬ್ಬಂದಿ, ಒಬ್ಬ ಮಹಿಳೆ, ವೈದ್ಯಕೀಯ ರೋಗಿ ಮತ್ತು ರೋಗಿಯ ಬೆಂಗಾವಲು ಸಿಬ್ಬಂದಿಯೊಂದಿಗೆ ಅಪಘಾತಕ್ಕೀಡಾಗಿದೆ. ರೋನರ್ಸ್ ನೆರೆಹೊರೆಯಲ್ಲಿರುವ ರೋಸ್ವೆಲ್ಟ್ ಮಾಲ್ ಬಳಿ ಅಪಘಾತ ಸಂಭವಿಸಿದ ನಂತರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿತು. ತುರ್ತು ಸಿಬ್ಬಂದಿ ಬೆಂಕಿಯನ್ನು ನಿಯಂತ್ರಿಸಲು ಕೂಡಲೇ ಕಾರ್ಯಪ್ರವೃತ್ತರಾದರು. ಜನರು ಜಮಾಯಿಸಿದಂತೆ ಸಂಚಾರ ನಿರ್ಬಂಧಿಸಲಾಯಿತು. ಜೆಟ್ ನೆಲಕ್ಕೆ ಅಪ್ಪಳಿಸಿದಾಗ ಸಣ್ಣ ಭೂಕಂಪನದಂತೆ ಭಾಸವಾದಂತೆ ಅನಿಸಿದೆ ಅಂತ ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಗಾಜಾದಲ್ಲಿ ಕದನ ವಿರಾಮ ಒಪ್ಪಂದ, 3 ಇಸ್ರೇಲಿ ಒತ್ತೆಯಾಳುಗಳ ಬಿಡುಗಡೆ ಮಾಡಿದ್ದ ಹಮಾಸ್.
ಇಸ್ರೇಲ್ ಮತ್ತು ಪ್ಯಾಲೆಸ್ತೇನಿಯನ್ ಭಯೋತ್ಪಾದಕ ಸಂಘಟನೆ ನಡುವಿನ ಕದನ ವಿರಾಮ ಒಪ್ಪಂದದ ಭಾಗವಾಗಿ ಹಮಾಸ್ ಇಂದು ಅಮೆರಿಕನ್ ಇಸ್ರೇಲಿ ಪ್ರಜೆ ಸೇರಿದಂತೆ 3 ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಿದೆ. ಗಾಜಾದಲ್ಲಿ 15 ತಿಂಗಳ ಹಳೆಯ ಯುದ್ಧವನ್ನು ನಿಲ್ಲಿಸುವ ಗುರಿಯನ್ನ ಹೊಂದಿರುವ ಇತ್ತೀಚಿನ ಒತ್ತೆಯಾಳುಗಳ ವಿನಿಮಯದ ಭಾಗವಾಗಿ 484 ದಿನಗಳ ಸೆರೆವಾಸದ ನಂತರ ಫ್ರೆಂಚ್ ಇಸ್ರೇಲಿ ದ್ವಿರಾಷ್ಟ್ರೀಯ ಒಫರ್ ಕಲ್ಡೆರಾನ್ ಯಾರ್ಡನ್ ಬಿಬಾಸ್ ಮತ್ತು ಅಮೆರಿಕನ್ ಇಸ್ರೇಲಿ ಪ್ರಜೆ ಕೀತ್ ಸಿಗೆಲ್ ಅವರನ್ನ ದಕ್ಷಿಣ ಗಾಜಾದ ಖಾನ್ ಯುನಿಸ್ನಲ್ಲಿರುವ ರೆಡ್ ಕ್ರಾಸ್ಗೆ ಹಸ್ತಾಂತರಿಸಲಾಯಿತು. ಬಿಬಾಸ್ ಅವರ ಇಬ್ಬರು ಪುತ್ರರಾದ 9 ತಿಂಗಳ ಮಗು ಮತ್ತು 4 ವರ್ಷದ ಏರಿಯಲ್ ಅವರನ್ನ 2003 ಅಕ್ಟೋಬರ್ 7ರಂದು ಹಮಾಸ್ ಅಪಹರಿಸಿದ್ರು. ಅವರು ಪ್ಯಾಲೆಸ್ತೇನಿಯನ್ ಭಯೋತ್ಪಾದಕ ಸಂಘಟನೆಯಿಂದ ಬಂಧಿಸಲ್ಪಟ್ಟ ಅತ್ಯಂತ ಕಿರಿಯ ಒತ್ತೆಯಾಳುಗಳಾಗಿದ್ದಾರೆ. ಬಿಬಾಸ್ ಅವರ ಮಕ್ಕಳು ಮತ್ತು ಅದೇ ಸಮಯದಲ್ಲಿ ಅಪಹರಿಸಲ್ಪಟ್ಟ ಅವರ ತಾಯಿ ಶ್ರೀ ಇಬ್ಬರು ನವೆಂಬರ್ 2023ರಲ್ಲಿ ಇಸ್ರೇಲಿ ವೈಮಾನಿಕ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ ಎಂದು ಹಮಾಸ್ ಹೇಳಿಕೊಂಡಿದೆ. ದುರಂತ ಇಸ್ರೇಲ್ ಮತ್ತು ಪ್ಯಾಲೆಸ್ತೇನ್ ನಡುವಿನ ಈ ಕಾದಾಟ ನೋಡಿ. ಅವರ 3 ಜನನ ಅಪಹರಣ ಮಾಡ್ಕೊಂಡು ಹೋದ್ರಂತೆ, ತಂದೆನ ಬಿಡ್ತಾವ್ರೆ, ಮಗು ತಾಯಿ ಡಮಾರ್. ದುರಂತ ಅದು ಇಸ್ರೇಲಿ ವೈಮಾನಿಕ ದಾಳಿಯಲ್ಲಿ. ಯುದ್ಧ ಪರಿಹಾರ ಅಲ್ಲ, ಆದರೆ ವಿಕೃತ ಮತ್ತು ವಿಚಿತ್ರ ಇದಕ್ಕೆಲ್ಲದಕ್ಕೂ ಕೂಡ ಅಂತ್ಯ ಆಗಬೇಕು. ಬಟ್ ಇಸ್ರೇಲ್ ಪ್ಯಾಲೆಸ್ತೇನ್ ಯುದ್ಧ ಆಗ್ಬೋದು, ಉಕ್ರೇನ್ ಹಾಗೂ ರಷ್ಯಾ ನಡುವಿನ ಕಾಳಗ ಆಗ್ಬೋದು, ಇವ್ಯಾವುದು ಶಾಂತಿಯುತ ಸಮಾಜಕ್ಕೆ ಒಳ್ಳೆಯದಲ್ಲ. ಇವತ್ತು ಬಜೆಟ್ ಬಗ್ಗೆ ಜಾಸ್ತಿ ಮಾತಾಡ್ತೀನಿ ಅಂದ್ಕೊಂಡೆ, ಯಾಕೋ ಮಧ್ಯ BR ಪಾಟೀಲ್ ಸುದ್ದಿ ಬಂದಾಗ ನನಗೆ ಒಂಥರ ಆಯಿತು, ವ್ಯವಸ್ಥೆ ಹೆಂಗೆ ಇದು ಅಂತ. ಹಾಗಾಗಿ ಒಂದಷ್ಟು ಭಾವನಾತ್ಮಕವಾಗಿ ಕೂಡ ಮಾತಾಡಿದೆ. ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.